ओम नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःख सत्कारणाय वितताय नमो नमस्ते। अभ्रमं भंगरहितम् अजडं विमलं सदा आनन्दतीर्थमतुलं भजे तापत्रयापहम्। भवति यदनुभावादेडमूकोऽपि वाग्मि जडमतिरपि जन्तुर्जायते प्राज्ञमौलिः। सकलवचनचेतो देवता भारती सा मम वचसि निधत्तां सन्निधिं मानसे च। अस्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्परां। विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमार्ताण्डं सत्यध्यानमुनिं भजे। पञ्चाशद्वर्षपर्यन्तं सततं रामपूजकः श्रीसत्यप्रमोदगुरुराट् भासतां नो हृदम्बरे। बन्धुस्त्वं गुरुरिष्टदैवतमिति त्वत्पादपङ्केरुहं प्राप्तं मां परिपालयेति सततं याचे निबद्धाञ्जलिः। चित्तं मत्कुणदोषचिन्तनविधौ नूनं मनं मा कृथः। श्रीसत्यात्मगुरो त्वदङ्घ्रियुगलं हित्वा न मे सद्गतिः। यैरहं शुकवत् सम्यक् शिक्षितोऽस्मि कृपालुभिः तान् वन्दे धेनुपाचार्यान् तत्त्वज्ञानार्थसिद्धये। श्रीगुरुभ्यो नमः। हरिः ओम हरिः ओम हरिः ओम। स्वस्तस्तु अचेडतन्मङ्गलानि सन्तु। श्लोकैकश्रवणपठनमात्रेण वक्तुश्च श्रोतॄणां निखिलकलिकृतकल्मषापनोदनपटुतरे धर्माद्यखिलपुरुषार्थसाधनीभूते अद्य गायत्री मंत्रार्थविवरणारम्भे सति किञ्चित् पूर्वकथानुवादः। हरिः ओम हरिः ओम हरिः ओम। हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे,
ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ನಿನ್ನಿನ ಪ್ರಾತಃ ಕಾಲದ ಪ್ರವಚನ ಮಧ್ಯಾಹ್ನದ ಗಾಯತ್ರಿ ಹೋಮದ ನಂತರ ನಾವು ಮಾಡಿದರೂ ಕೂಡ ಇಂಟರ್ನೆಟ್ಟಿನ ಅಭಾವದಿಂದಾಗಿ, ಯಾಕೆಂದರೆ ಜೋರಾದ ಮಳೆ, ಸಿಡಿಲು ಇತ್ಯಾದಿಗಳ ಮುಖಾಂತರ ಲೈಟ್ ಮತ್ತು ಇಂಟರ್ನೆಟ್ ಇಲ್ಲದೇ ಇದ್ದದರಿಂದಾಗಿ ರಾತ್ರಿ 10 ಗಂಟೆಗೆ ಆ ಗಾಯತ್ರಿ ಮಂತ್ರದ ಪ್ರವಚನವನ್ನು ಪ್ರಸಾರ ಮಾಡಲಾಯಿತು. ಈಗಲೂ ಇಂಟರ್ನೆಟ್ ಇಲ್ಲ. ಈ ಪ್ರವಚನ ಯಾವಾಗ ಪ್ರಸೃತವಾಗ್ತದೋ ಗೊತ್ತಿಲ್ಲ, ಆದರೂ ಪ್ರಸಾರ ಮಾಡ್ತಾ ಇದ್ದೆ. ಇವತ್ತು ನಮ್ಮ ಉತ್ಸವದ 4ನೇ ದಿನ, ವಾರ್ಷಿಕೋತ್ಸವದ 4ನೇ ದಿನ. ಇವತ್ತು 108 ಕಲಶಗಳಿಂದ ಪರಮಾತ್ಮನಿಗೆ, ವಾಯುದೇವರಿಗೆ, ವೃಂದಾವನಕ್ಕೆ ನಾವು ಅಭಿಷೇಕ ಮಾಡ್ತಕ್ಕಂಥವರಿದ್ದೇವೆ. ಚಕ್ರಾಬ್ಜ ಮಂಡಲದಲ್ಲಿ ಅನಂತರೂಪಿಯಾದ ಪರಮಾತ್ಮನನ್ನು ಆ ನೀರುಗಳಲ್ಲಿ ಆವಾಹನ ಮಾಡಿ ಭಗವಂತನಿಗೆ ಅಭಿಷೇಕ ಮಾಡಿ ಗುರುಗಳಿಂದ ಸನ್ನಿಹಿತನಾದ ಪರಮಾತ್ಮನಲ್ಲಿ ಇನ್ನೂ ವಿಶೇಷವಾಗಿರ್ತಕ್ಕಂಥ ರೀತಿಯ ಅನುಗ್ರಹಾತ್ಮಕವಾದಂಥ ಸನ್ನಿಧಾನ ಬರಲಿ ಅಂತ ತಿಳ್ಕೊಂಡಂತೇಳಿ ಮಾಡ್ತಕ್ಕಂಥ ಕ್ರಮ. ಶ್ರೀಗಳವರು ಮಾಡಿದ ಪ್ರತಿಮೆಯಲ್ಲಿ ಸನ್ನಿಧಾನ ಹೋಗೋದೆಲ್ಲ ಇದ್ದೇ ಇರ್ತದೆ. ಮಾಡ್ತಕ್ಕಂಥ ಕ್ರಮ ಆದ್ದರಿಂದಾಗ ನಾವು ಮಾಡ್ತಾಯಿದ್ದೇವೆ. ನಿನ್ನೆ ನಾನು ಗಾಯತ್ರಿ ಬಗ್ಗೆ ಹೇಳ್ತಾ, ಗಾಯತ್ರಿಯಿಂದ ಲೌಕಿಕ ಲಾಭಗಳೇನು, ನಾವು ಹೇಗೆ ಋಣಮುಕ್ತರಾಗಲಿಕ್ಕೆ ಸಾಧ್ಯತೆ ಇದೆ ಅನ್ನೋದನ್ನು ನಾನು ವಿಸ್ತಾರವಾಗಿ ತಿಳಿಸಿದ್ದೇನೆ. ಮುಗಿದ ಮೇಲೆ ಹೆಣ್ಣು ಮಕ್ಕಳು ಪ್ರಶ್ನೆ ಮಾಡಿದರು, ಹಾಗಾದರೆ ನಮಗೇಕೆ ಗಾಯತ್ರಿ ಇಲ್ಲ? ಅದಕ್ಕೆ ನಾನು ಹೇಳಿದೆ, ಕೃಷ್ಣ ಮಂತ್ರ, ಗುರುಮಂತ್ರ ಅದು ಗಾಯತ್ರಿಯ ಸಮ. ಈ ಲಾಭ ಎಷ್ಟು ಪುರುಷರಿಗೆ ಸಿಗ್ತದೋ ಅದು ಕೃಷ್ಣ ಮಂತ್ರದಿಂದ ನಿಮಗೆ ಸಿಗ್ತದೆ. ಆದರೂ ಸಹ ಒಂದು ಪೌರಾಣಿಕ ಮಂತ್ರವನ್ನು ಕೂಡ ನೀವು ಹೇಳ್ಬೋದು. ಧರ್ಮಸಿಂಧುವಿನಲ್ಲಿ ಈ ಪೌರಾಣಿಕ ಮಂತ್ರ ಹೆಣ್ಣು ಮಕ್ಕಳಿಗೋಸ್ಕರ ಪೌರಾಣಿಕ ಗಾಯತ್ರಿ ಮಂತ್ರ ಅನ್ನೋದನ್ನು ವಿವರಣೆ ಬಂದಿದೆ. ಆ ಮಂತ್ರ ಈ ರೀತಿಯಾಗಿದೆ. ನೀವು ಅದನ್ನು ಬರೆದುಕೊಳ್ಬಹುದು. ನಾನು ಬಹಳ ಸಾವಕಾಶವಾಗಿ ಹೇಳ್ತೇನೆ. ಒಂದು ಪೇಪರ್, ಪೆನ್ನು, ಪೆನ್ಸಿಲ್ ಇಟ್ಕೊಳ್ಳಿ. ಎಷ್ಟೋ ಸಲ ನಾನು ಹೇಳಿದ್ದೇನೆ, ಎಷ್ಟೋ ಜನ ಬರೆದುಕೊಂಡಿದ್ದೀರಿ, ಆದರೆ ಪುನಃ ಬರೆದುಕೊಳ್ಳಿ. ಯೋ ದೇವಃ ಸವಿತಾ ಅಸ್ಮಾಕಂ ಧಿಯಃ ಧರ್ಮಾದಿ ಗೋಚರಃ. ಇನ್ನೊಮ್ಮೆ ರಿಪೀಟ್ ಮಾಡ್ತೇನೆ. ಯೋ ದೇವಃ ಸವಿತಾ ಅಸ್ಮಾಕಂ ಧಿಯೋ ಧರ್ಮಾದಿ ಗೋಚರಃ ಪ್ರೇರಯೇತ್ ತಸ್ಯ ತತ್ ಭರ್ಗಃ ತತ್ ವರೇಣ್ಯಂ ಉಪಾಸ್ಮಹೇ. ಪ್ರೇರಯೇತ್ ತಸ್ಯ ತತ್ ಭರ್ಗಃ ತತ್ ವರೇಣ್ಯಂ ಉಪಾಸ್ಮಹೇ. ಗಾಯತ್ರಿ ಮಂತ್ರದಲ್ಲಿ ಏನು ಅರ್ಥ ಇದೆ, ಈ ಶ್ಲೋಕದಲ್ಲಿ ಅದೇ ಅರ್ಥ ಇದೆ. ಯೋ ದೇವಃ ಸವಿತಾ ಅಸ್ಮಾಕಂ ಧಿಯಃ ಧರ್ಮಾದಿ ಗೋಚರಃ ಪ್ರೇರಯೇತ್ ತಸ್ಯ ತತ್ ಭರ್ಗಃ ತತ್ ವರೇಣ್ಯಂ ಉಪಾಸ್ಮಹೇ. ಗಾಯತ್ರಿ ಮಂತ್ರದಿಂದ
ಬ್ರಹ್ಮದೇವರು ತಮ್ಮ ರಣದಿಂದ ಮುಕ್ತರಾದರು. ಗಾಯತ್ರಿ ಮಂತ್ರವನ್ನು ಬ್ರಹ್ಮದೇವರ ನಂತರ ಪ್ರಣವ ವ್ಯಾಹರತಿ ಸಹಿತವಾದ ಗಾಯತ್ರಿ ಮಂತ್ರವನ್ನು ತನ್ನ ತಪಃಪ್ರಭಾವದಿಂದ ಕಂಡ ಮಹರ್ಷಿ ವಿಶ್ವಾಮಿತ್ರರು. ಗಾಯತ್ರಿ ಮಂತ್ರದ ಉಪಾಸನೆ, ಅದನ್ನು ದ್ರಷ್ಟಾರಾದ್ದರಿಂದಾಗಿ ಪ್ರತಿ ಸೃಷ್ಟಿಯನ್ನು ಮಾಡತಕ್ಕಂಥ ಸಾಮರ್ಥ್ಯವನ್ನು ಪಡೆದಿದ್ದರು ವಿಶ್ವಾಮಿತ್ರರು. ಕಾಶಿಯಲ್ಲಿ ಒಬ್ಬ ಬಡ ಬ್ರಾಹ್ಮಣ ಇದ್ದ. ಅವನು ಗಾಯತ್ರಿ ಮಂತ್ರದಿಂದ ಅದ್ಭುತವಾಗಿರ್ತಕ್ಕಂಥ ಸಿದ್ಧ ವ್ಯಕ್ತಿಯಾದ. ಆ ಕಥೆ ಹೇಳ್ತೇನೆ ಮುಂದೆ ನಿಮಗೆ. 17ನೇ ಶತಮಾನದಲ್ಲಿ ಬಡತನದಲ್ಲಿ ಹುಟ್ಟಿರ್ತಕ್ಕಂಥ ಭಾಗಣ್ಣ ಅಂತನ್ನುವ ವ್ಯಕ್ತಿ ಗಾಯತ್ರಿ ಉಪಾಸನೆಯಿಂದ ಗೋಪಾಲದಾಸರಾಗಿ ಪರಿಣಮಿಸಿದ. 19ನೇ ಶತಮಾನದಲ್ಲಿ ನಿನ್ನೆ ನಾನು ಒಬ್ಬರ ಬಗ್ಗೆ ಹೇಳಿದ್ದೆ, ಹುಟ್ಟುಕೋಡರಾಗಿರ್ತಕ್ಕಂಥ ರಾಮಭದ್ರಾಚಾರ್ಯರ ಬಗ್ಗೆ. ಅವರು ಈಗ ಶತಮಾನದಲ್ಲಿ ನಮ್ಮ ಎದುರಿಗಿದ್ದಾರೆ. 17ನೇ ಶತಮಾನದಲ್ಲಿ ಒಬ್ಬರು ವಿರಜಾನಂದರು ಅಂತಕೊಂಡಂತಾಗಿ ಹೋದರು. ಗಾಯತ್ರಿ ಮಹಿಮೆಯಿಂದ ಹುಟ್ಟುಕೋಡನಾದ ವ್ಯಕ್ತಿ ಷಡಂಗ ಮೇಳೆ ಅದ್ಭುತವಾದಂತಹ ಸಂಶೋಧನಾತ್ಮಕ ಗ್ರಂಥವನ್ನು ಬರೆದಿದ್ದಾರೆ. ಈಗ ನಮ್ಮ ಎದುರಿಗೆ ಉತ್ತರಾದಿ ಮಠದ ಪೀಠದಲ್ಲಿ ಅಲಂಕೃತರಾಗಿರ್ತಕ್ಕಂತಹ ಮಹಾನುಭಾವರಾದ ಶ್ರೀ ಸತ್ಯಾತ್ಮ ತೀರ್ಥರು ತಮ್ಮ 5ನೇ ವಯಸ್ಸಿನಲ್ಲಿ ಉಪನಯನವನ್ನು ಮಾಡಿಕೊಂಡು ಗಾಯತ್ರಿ ಮಂತ್ರದ ಪ್ರಭಾವದಿಂದ ಹಂಸನಾಮಕ ಪರಮಾತ್ಮನ ಪೀಠವನ್ನು ಏರಿದು ಇವತ್ತು ಅಲೌಕಿಕ ಪ್ರಜ್ಞಾವಂತರಾಗಿ ನಮ್ಮ ಎದುರಿಗೆ ಉದಾಹರಣೆ ರೂಪದಿಂದ ಇದ್ದಾರೆ. ಮತ್ತು ಗಾಯತ್ರಿ ಮಂತ್ರದಿಂದ ಮನುಷ್ಯನಿಗೆ ನಿನ್ನೆ ನಾನು ಹೇಳಿದಂತೆ ಸ್ಮರಣ ಶಕ್ತಿ, ಧಾರಣಾ ಶಕ್ತಿ, ಆನಂತರ ಆಕಲನ ಶಕ್ತಿ, ಚಿಂತನ ಶಕ್ತಿ, ತಾರ್ಕಿಕ ಚಿಂತನ ಶಕ್ತಿ ಇತ್ಯಾದಿ ಎಲ್ಲವೂ ಬರ್ತದೆ ಅಂತಕೊಂಡಂತ ನಾನು ಹೇಳಿದ್ದೇನೆ. ಯಾಕೆಂದರೆ ಜ್ಞಾನದ ಸ್ಫೂರ್ತಿಯನ್ನು ಕೊಡ್ತಕ್ಕಂಥವನು ಪರಮಾತ್ಮ. ಪುರಾಣ ಹೇಳ್ತಾರೆ, ಗಾಯತ್ರಿ ಮಾತ್ರ ನಿಷ್ಣಾತ. ಗಾಯತ್ರಿ ಉಪಾಸನೆಯಿಂದ ಅದರಲ್ಲಿ ವಿಶೇಷವಾದ ಚಿಂತನೆಯನ್ನು ಮಾಡಿರ್ತಕ್ಕಂಥ ವ್ಯಕ್ತಿ ದ್ವಿಜಃ ಮೋಕ್ಷಮವಾಪ್ನುಯಾತ್. ಪರಮಾತ್ಮನ ಅನುಗ್ರಹದಿಂದ ಪರಮಾತ್ಮ ಅವನ ಮೇಲೆ ಅನುಗ್ರಹ ಮಾಡಿ ಭಗವಂತ ಅವನಿಗೆ ಮೋಕ್ಷವನ್ನು ಕೊಡ್ತಾನಂತೆ. ಅಷ್ಟೇ ಅಲ್ಲ, ಜಪ್ಪೇನೈವ ಸಂಸಿದ್ಧೇತ್ ಬ್ರಾಹ್ಮಣೋ ನಾತ್ರ ಸಂಶಯ. ಬ್ರಾಹ್ಮಣನ ಅಸ್ತ್ರ ಅಂತ ಕೊಡಂತಂದರೆ ಗಾಯತ್ರಿ ಮಂತ್ರ. ಬ್ರಹ್ಮಾಸ್ತ್ರದ ಬೀಜ ಮಂತ್ರವೂ ಕೂಡ ಗಾಯತ್ರಿ ಮಂತ್ರ. ಎಷ್ಟು ಮಹತ್ವಪೂರ್ಣವಾದ ಮಂತ್ರವಾಗಿದೆ ಕಲ್ಪನೆ ಮಾಡಿಕೊಳ್ಳಿ. ಆಚಾರ್ಯರೇ, ಮೋಕ್ಷ ಸ್ವರ್ಗ ಆಮೇಲಿರಲಿ. ಇಂದು ನಾವು ಅನ್ಎಂಪ್ಲಾಯ್ಮೆಂಟ್ ಇಂದ ಬಳಲ್ತಾ ಇದ್ದೇವೆ, ಬಡತನದಿಂದ ಬಡಿತಾ ಇದ್ದೇವೆ. ಹೊಟ್ಟೆಗೆ ಹಿಟ್ಟು ಇಲ್ಲದೆ ಇದ್ದಾಗ ನಾವೇನು ಚಿಂತನೆ ಮಾಡಲಿಕ್ಕಾಗ್ತದೆ? ಊಟದ ವ್ಯವಸ್ಥೆಯನ್ನು ಮಾಡಿ ಆಮೇಲೆ ನಿಮ್ಮ ಗಾಯತ್ರಿ ಆ ಮಂತ್ರ ಈ ಮಂತ್ರ ಅಂತೇವೆ. ಊಟದ ವ್ಯವಸ್ಥೆಗೋಸ್ಕರವೇ ಗಾಯತ್ರಿ ಮಂತ್ರದ ವಿವರಣೆ. ಯಾವ ವ್ಯಕ್ತಿ ತಪ್ಪದೇ ಗಾಯತ್ರಿ ಮಂತ್ರವನ್ನು ಮಾಡ್ತಾನೆ ಆ ವ್ಯಕ್ತಿಯ ಊಟದ ವ್ಯವಸ್ಥೆ, ಅವನಿಗೆ ಸಂಪತ್ತಿ ವ್ಯವಸ್ಥೆ ದೇವರು ಮಾಡಿಕೊಟ್ಬಿಡ್ತಾನೆ. ಅದರಲ್ಲಿ ಯಾವುದೇ ಸಂದೇಹವಿಲ್ಲ. ಆದ್ದರಿಂದಲೇ ಗಾಯತ್ರಿ ಅಂತ ಪರಮಾತ್ಮನಿಗೆ ಹೆಸರು. ಗಾಯಂತಂ ತ್ರಾಯಸೆ ಯಸ್ಮಾತ್ ಗಾಯತ್ರಿ ತ್ವಂ ತತಸ್ಮೃತಃ ಅಂಥೇಳಿ ಅಗ್ನಿಪುರಾಣ ಮತ್ತು ವ್ಯಾಸಸ್ಮೃತಿ ಪರಮಾತ್ಮನನ್ನು ಈ ರೀತಿ ಸ್ತೋತ್ರ ಮಾಡಿದೆ. ಪರಮಾತ್ಮ ಗಾಯತ್ರಿ ಮಂತ್ರದಿಂದ ನಿನ್ನನ್ನು ಯಾರು ಸ್ತೋತ್ರ ಮಾಡ್ತಾರೆ, ಗಾಯತ್ರಿ ಮಂತ್ರದ ಗಾನದಿಂದ ನೀನು ಅವರನ್ನು ಸಂಪೂರ್ಣ ಸಂರಕ್ಷಣೆ ಮಾಡ್ತಿ. ಇದರಲ್ಲಿ ಯಾವ ಸಂದೇಹವೂ ಇಲ್ಲ. ಛಾಂದೋಗ್ಯ ಉಪನಿಷತ್ತು ಗಾಯತಿ ತ್ರಾಯತೆ ಚ.
ಯಾರು ಗಾಯನ ಮಾಡ್ತಾರೆ ಅವರನ್ನು ಪರಮಾತ್ಮ ತಪ್ಪದೇ ಸಂರಕ್ಷಣೆ ಮಾಡ್ತಾನೆ. ಯಾರು ಈ ರೀತಿಯಾಗಿರ್ತಕ್ಕಂಥ ಗಾಯತ್ರಿ ಮಂತ್ರದಿಂದ ಪರಮಾತ್ಮನನ್ನು ಯಾರು ಗಾಯನ ಮಾಡ್ತಾರೆ ಪರಮಾತ್ಮ ಅವರ ಮೇಲೆ ಪರಮಾನುಗ್ರಹವನ್ನು ತೋರಿಸ್ತಾನೆ. ಆಚಾರ್ಯರು ಕೂಡ ಭಗವದ್ಗೀತಾ ಭಾಷ್ಯದಲ್ಲಿ ಗಾಯತಿ ತ್ರಾತಿ ಗಾಯಕಾನ್, ಪರಮಾತ್ಮನಿಗೆ ಗಾಯತ್ರಿ ಅಂತ ಯಾಕೆ ಬಂತು ಅಂತಂದರೆ ಗಾನ ಮಾಡತಕ್ಕಂಥವರನ್ನು ಸಂರಕ್ಷಣೆ ಮಾಡ್ತಾನೆ. ಆದ್ದರಿಂದಾಗಿ ಭಗವಂತನಿಗೆ ಗಾಯತ್ರಿ ಅಂತ ತಿಳ್ಕೊಂಡು ಅಂತ ಹೇಳಿಸಲು. ಗಾಯತ್ರಿ ಅಂದಾಕ್ಷಣಕ್ಕೆ ಹೆಣ್ಮಗಳು ಅಂತ ಅನ್ನಿಸ್ತದೆ, ಅಲ್ಲ. ಬ್ರಹ್ಮದೇವರ ಹೆಂಡತಿ ಗಾಯತ್ರಿ ಒಬ್ಬಳಿದ್ದಾಳೆ, ಅವಳು ಸಕಲ ವೇದಾಭಿಮಾನಿನಿ. ಆದರೆ ಗಾಯತ್ರಿ ಮಂತ್ರದಿಂದ ಪ್ರತಿಪಾದ್ಯನಾಗಿರ್ತಕ್ಕಂಥ ವ್ಯಕ್ತಿ ಗಾಯತ್ರಿ ನಾಮಕನಾಗಿರ್ತಕ್ಕಂಥ ಸಮಿತ್ರ ನಾಮಕ ಶ್ರೀರಾಮನಾರಾಯಣ. ಬೃಹದಾರಣ್ಯಕ ಉಪನಿಷತ್ನ ಪ್ರಕಾರ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಮತ್ತು ಮುಖ್ಯ ಪ್ರಾಣದೇವರ ಸಂರಕ್ಷಕರು ಮಹಾಲಕ್ಷ್ಮಿ. ಆ ಮಹಾಲಕ್ಷ್ಮಿಯನ್ನು ಸಂರಕ್ಷಣೆ ಮಾಡತಕ್ಕಂಥವನು ಶ್ರೀಮನ್ನಾರಾಯಣ. ಆದ್ದರಿಂದಾಗಿ ಎಲ್ಲರಿಗೂ ಜೀವನಪ್ರದರಾಗಿರ್ತಕ್ಕಂಥವರು ಲಕ್ಷ್ಮೀನಾರಾಯಣರು. ಅದಕ್ಕೋಸ್ಕರವೇ ಬೃಹದಾರಣ್ಯಕ ಉಪನಿಷತ್ತು ಈ ರೀತಿಯಾಗಿ ವಿವರಣೆ ಮಾಡ್ತದೆ. ಯದ್ಗಯಾಂಸ್ತತ್ರೇ ತಸ್ಮಾತ್ ಗಾಯತ್ರಿ. ಯತ್ ಯಾವ ಲಕ್ಷ್ಮೀನಾರಾಯಣರು ಗಯಾನ್ ತನ್ನ ಗಾನವನ್ನು ಮಾಡತಕ್ಕಂತಹ ಪಂಚಪ್ರಾಣರನ್ನು, ಪ್ರಾಣ ವೈ ಗಾಯಾ ಅಂತಕೊಂಡಂಥ ವಿವರಣೆ ಇದೆ, ಅಂಥವರಿಗೆ ವಿಶೇಷವಾದ ಸಂರಕ್ಷಣೆ ಮಾಡಿದ್ದಾರೆ ಆ ವಾಯುದೇವರನ್ನು ಅಂತ ತಿಳ್ಕೊಂಡಂತೇಳಿ ಲಕ್ಷ್ಮೀನಾರಾಯಣಿಗೆ ಗಾಯತ್ರಿ ಅಂತ ತಿಳ್ಕೊಂಡಂತೇಳಿ ಹೆಸರು. ಶ್ರೀಮನ್ ನ್ಯಾಯಸುಧಾದಲ್ಲಿ ಟೀಕಾಕೃತವಾದರು ಗಾಯತ್ರಿ 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 ಅಂತ ತಿಳ್ಕೊಂಡಂತೇಳಿ ಪದಚ್ಛೇದವನ್ನು ಮಾಡಿ, ಇದು ತ್ರಿ ಅಂತಂದರೆ 3 ವರ್ಗಗಳಿಂದ ಕೂಡಿದ ಸಂಪೂರ್ಣ ಪುರುಟ ಸೂಕ್ತದ ಸಂಕ್ಷಿಪ್ತವಾದ ರೂಪ ಗಾಯತ್ರಿ ಅಂತ ತಿಳ್ಕೊಂಡಂತನ್ನೋದನ್ನು ವಿವರಣೆ ಮಾಡಿದ್ದಾರೆ. ಗಾನತ್ರಾಣ ಕರ್ತೃತ್ವಂ, ಅರ್ಥ ಪ್ರತಿಪಾದಕತ್ವಂ, ಗಾನಕರ್ತೃತ್ವಂ, ಪಾಪಾತ್ ರಕ್ಷಣಶಕ್ತಿ, ತ್ರಾಣಕರ್ತೃತ್ವಂ, ಗಾಯತ್ರಿ ಮಂತ್ರಾರ್ಥಂ ಅಂತಕೊಂಡಂತೇಳಿ ಶ್ರೀಮನ್ ನ್ಯಾಯಸುಧೆಯಲ್ಲಿ ಟೀಕಾಕೃತ್ಪಾದರು ಹೇಳ್ತಾರೆ. ಗಾನತ್ರಾಣ ಕರ್ತೃತ್ವ, ಭಕ್ತಿಯಿಂದ ತನ್ನ ಗಾನ ಮಾಡ್ತಕ್ಕಂಥವರನ್ನು ಪರಮಾತ್ಮ ಸಂರಕ್ಷಣೆ ಮಾಡ್ತಾನೆ. ಗಾಯತ್ರಿ ಮಂತ್ರದಿಂದ ಸುಧಾದಿ ಗ್ರಂಥಗಳ ಅರ್ಥ ಆಗಲಿಕ್ಕೆ ಪ್ರಾರಂಭವಾಗ್ತದೆ. ಗಾನಕರ್ತೃತ್ವ, ಗಾನದಿಂದ ಸಂರಕ್ಷಣೆ ಮಾಡ್ತಾನೆ ಅಂತಂದರೆ ಏನು? ಸಕಲ ಪಾಪಗಳಿಂದ ನಮಗಾಗದಂತೆ, ಪೀಡೆಗಳು ಆಗದಂತೆ ನೋಡ್ಕೊಳ್ತಾನೆ, ಪಾಪಗಳನ್ನು ನಿವಾರಣೆ ಮಾಡ್ತಾನೆ ಪರಮಾತ್ಮ, ನಮಗೆ ಅನುಕೂಲ ಮಾಡಿಕೊಡ್ತಾನೆ. ಆದ್ದರಿಂದ ಭಗವಂತನಿಗೆ ಗಾಯತ್ರಿ ಗಾಯತ್ರಿ ಅಂತ ತಿಳ್ಕೊಂಡಂತೇಳಿ ಹೆಸರು ಬಂದಿದೆ. ಅಲ್ಲ ಆಚಾರ್ಯರೇ, ಗಾಯಂತಂ ತ್ರಾಯತೆ ಯಸ್ಮಾತ್, ಗಾನ ಮಾಡ್ತಕ್ಕಂಥ ಸಂರಕ್ಷಣೆ ಮಾಡ್ತಾನೆ. ಸಂರಕ್ಷಣೆ ಹೇಗೆ ಮಾಡ್ತಾನೆ? ನಿಮ್ಮ ಪ್ರಾಬ್ಲಮ್ ಇದೆಯಲ್ಲ, ಅನ್ಎಂಪ್ಲಾಯ್ಮೆಂಟ್, ನಿಮಗೆ ಎಂಪ್ಲಾಯ್ಮೆಂಟ್ ಸಿಗ್ತದೆ. ನಿಮಗೆ ಬಡತನದ ತ್ರಾಸಿದೆಯಲ್ಲ, ಬಡತನ ಹೋಗ್ತದೆ. ಆ ಏಕಾಗ್ರತೆಯಿಂದ, ಆ ಒಂದು ವಿಶಿಷ್ಟತೆಯಿಂದ ಪರಮಾತ್ಮನ ಉಪಾಸನೆಯನ್ನು ಮಾಡ್ತಾ ಇದ್ದರೆ ಎಲ್ಲವೂ ಅನುಕೂಲವಾಗ್ತದೆ. ಎಲ್ಲ ಅನುಕೂಲತೆಗಳನ್ನು ಪರಮಾತ್ಮ ಮಾಡಿಕೊಡ್ತಾನೆ. ಇದನ್ನು ನಾವು ತಪ್ಪದೇ ನೆನಪಿನಲ್ಲಿ ಇಟ್ಟುಕೊಳ್ಬೇಕು. ಇಲ್ಲ ಸಂಬಳ ಸಿಗ್ತದ, ಕೆಲಸ ಸಿಗ್ತದ. ನಾನು ಸುಮಾರು 1992ನಿಂದ 10 ವರ್ಷ ಪ್ರಿನ್ಸಿಪಾಲ್ ಆಗಿದ್ದೆ. ಕಾಲೇಜಿನಲ್ಲಿ ಪ್ರಿನ್ಸಿಪಾಲ್ ರಿಟೈರ್ ಆದೆ. ಅದಕ್ಕಿಂತ ಮೊದಲು 15 ವರ್ಷ ನಾನು ಸೂಪರ್ವೈಸರ್,
ಮತ್ತು ಕಾಲೇಜಿನ ಒಂದು ಭಾಗದ ಸಂಪೂರ್ಣವಾಗಿರ್ತಕ್ಕಂತಹ ನೋಡಿಕೊಳ್ತಕ್ಕಂಥ ನೋಡಿಕೊಳ್ಳಂಥ ಅಧಿಕಾರಿಯಾಗಿದ್ದೆ. ಸ್ವಲ್ಪ ದೊಡ್ಡ ಪೋಸ್ಟ್ನಲ್ಲಿರೋದರಿಂದ ಅನೇಕ ಜನರು ಬರ್ತಾಯಿದ್ದರು, ಆಚಾರ್ಯ ನಿಮ್ಮ ಪರಿಚಯದಲ್ಲಿ ಏನಾದರೂ ಕೆಲಸ ಕೊಡಿಸಿ ಅಂತ. ಬಂದಿರತಕ್ಕಂಥ ಅವರಿಗೆ ನಾನು ಹೇಳ್ತಿದ್ದೆ, ಬ್ರಾಹ್ಮಣರಿಗೆ ಹೇಳ್ತಾ ಇದ್ದೆ ನಾನು, ಈಗಂತೂ ಈಗ ನಮ್ಮ ನೌಕರಿ ಇಲ್ಲಲ್ಲ, ನಿಮಗೆ ಒಂದು ಕೆಲಸ ಮಾಡಿ, ದಿನಾಲು 1008 ಗಾಯತ್ರಿ ಜಪ ಮಾಡ್ತಾ ಹೋಗಿ. 3 ತಿಂಗಳ ನಂತರ, ಅಂದರೆ ಗಾಯತ್ರಿ ಸುಮಾರು ಒಂದು 24 ಸಾವಿರ ಆದರೂ ಕೂಡ ಒಂದು ತಿಂಗಳಿಗೆ ಹತ್ತಿರ 3 ತಿಂಗಳಿಗೆ 1 ಲಕ್ಷ ಆಗ್ಬೋದು, ಅಥವಾ 60-70 ಸಾವಿರ ಆಗ್ಬೋದು. ಬನ್ನಿ, ನಿಮಗೆ ನಾನು ನೌಕರಿಯನ್ನು ಅವ್ರಿಗೆ ಹೇಳಿ ನಿಮಗೆ ನೌಕರಿ ಕೊಡಿಸ್ತೇನೆ ಅಂತ ತಿಳ್ಕೊಂಡು ಅಂತೇಳಿ ನಾನು ಹೇಳ್ತಾ ಇದ್ದೆ. ನಾನು ಭಾಳ ಜನರಿಗೆ ಹೇಳಿ ನೌಕರಿ ಕೊಡಿಸಿದ್ದೇನೆ ಅಂತ ನಾನು ಹೇಳೋದಿಲ್ಲ. 3 ತಿಂಗಳ ನಂತರ ಅವ್ರು ಬರ್ತಿದ್ರು ನನ್ನ ಹತ್ರ. ನೌಕರಿ ಕೊಡಿಸಿ ಅಂತ ಅನ್ನೋದಕ್ಕೋಸ್ಕರ ಬರ್ತಿರಲಿಲ್ಲ. ಆಚಾರ್ಯ, ನಮ್ಮದು ಒಳ್ಳೆಯ ಕೆಲಸ ಸಿಕ್ಕಿದೆ, ನೌಕರಿ ಸಿಕ್ಕಿದೆ, ನಮ್ಮ ಊಟದ ವ್ಯವಸ್ಥೆ ಆಗಿದೆ, ಪೇಡೆ ತೆಗೆದುಕೊಳ್ಳಿ ಅಂತ ತಿಳ್ಕೊಂಡು ಅಂತೇಳಿ ಪೇಡೆ ಅಂತ ತರೋದಕ್ಕೋಸ್ಕರ ಪೇಡ ತಂದುಕೊಟ್ಟು ಸಂತೋಷ ವ್ಯಕ್ತಪಡಿಸಿ ಹೋಗ್ತಾಯಿದ್ರು. ನಾನು ಯಾರಿಗೂ ಪರಿಚಯ ಇದ್ದವರಿಗೆ ನಮ್ಮಲ್ಲಿ ಮತ್ತು ಕೆಲವು ಕಡೆಯಲ್ಲಿ ಕೆಲಸಕ್ಕೆ ಹಚ್ಚಿದ್ದೇನೆ, ಅದು ಮಹತ್ವ ದೊಡ್ಡದಲ್ಲ. ಪರಮಾತ್ಮ ನನ್ನ ಕಡೆ ಮುಖಾಂತರ ಈ ಸೇವೆಯನ್ನು ಮಾಡಿಸಿದ್ದಾನೆ. ಆದರೆ ನೂರಾರು ಜನರು ಗಾಯತ್ರಿ ಮಾಡಿದ ನಂತರ ತಾವಾಗೆ ನಮಗೆ ಕೆಲಸ ಸಿಕ್ಕಿದೆ ಅಂತ ಹೇಳೋದಕ್ಕೋಸ್ಕರ ನನ್ನ ಹತ್ರ ಬಂದಿದ್ದಾರೆ. ನಾನು ಅವರಿಗೆ ಚಾಲೆಂಜ್ ಕೊಟ್ಟಿದ್ದೆ, ಬನ್ನಿ 3 ತಿಂಗಳ ನಂತರ ನಿಮ್ಮ ವ್ಯವಸ್ಥೆ ಮಾಡ್ತೇನೆ ಅಂತ. ನಾನು ಯಾರು ಮಾಡೋನು? ಗಾಯತ್ರಿ ಮಂತ್ರ ಆ ರೀತಿ ವ್ಯವಸ್ಥೆ ಮಾಡ್ತೇನೆ. ನನ್ನ ಜೀವನದಲ್ಲಿ ನಾನು ಅನುಭವಿಸಿರ್ತಕ್ಕಂಥ ಅನೇಕ ಸಂದರ್ಭಗಳು. ಆದ್ದರಿಂದಾಗಿ ಸರಿ, ಈ ಗಾಯತ್ರಿ ಹೆಣ್ಣೇನು ಇಲ್ಲ, ಫೋಟೋದಲ್ಲಿ ಹೆಣ್ಣಿನ ಚಿತ್ರವನ್ನು ಕೊಡ್ತಾರೆ, ತಪ್ಪದು. ಗಾಯತ್ರಿ ಅಂತಿಕೊಂಡಂತಂದರೆ ಪರಮಾತ್ಮ ಸೂರ್ಯ ಮಂಡಲದಲ್ಲಿ ಇರುವ ಒಂದು ಕಮಲದ ಮೇಲೆ ಪದ್ಮಾಸನದ ಮೇಲೆ ಕುಳಿತುಕೊಂಡು 2 ಕೈಗಳನ್ನು ತೊಡೆ ಮೇಲೆ ಇಟ್ಟುಕೊಂಡು ಶಂಖಚಕ್ರ ಗದಾಧಾರಿಯಾಗಿರ್ತಕ್ಕಂಥ ಪರಮಾತ್ಮನ ಸುಂದರ ರೂಪ ಅಂತೇನಿದೆ, ಇದೇ ಗಾಯತ್ರಿ ರೂಪ, ಪರಮಾತ್ಮನ ಪುರುಷ ರೂಪ. ಆದಿತ್ಯ ಮಂಡಲೇ ದಿವ್ಯಂ ದೇವದೇವಂ ಅನಾಮಯಂ. ಸೂರ್ಯಮಂಡಲದಲ್ಲಿ ದೋಷರಹಿತನಾಗಿರ್ತಕ್ಕಂತಹ ದಿವ್ಯ ತೇಜಸ್ಸಿನಿಂದ ಯುಕ್ತನಾಗಿರ್ತಕ್ಕಂತಹ ಪರಮಾತ್ಮನನ್ನು ಶಂಖಚಕ್ರ ಗದಾಪಾಣಿಂ, ಶಂಖಚಕ್ರಾದಿಗಳನ್ನು ಧರಿಸಿದ ಪರಮಾತ್ಮನನ್ನು ನಮ್ಮ ಕಣ್ಣೆದುರಿಗೆ ತಂದು ಆ ಗಾಯತ್ರಿ ಮಂತ್ರದ ಪರಮಾತ್ಮನ ದರ್ಶನ ಮಾಡ್ತಾ ಗಾಯತ್ರಿ ಮಂತ್ರ ಹೇಳಬೇಕಂತ. ಅದಕ್ಕೋಸ್ಕರ ನರಸಿಂಹ ಪುರಾಣ ನಮಗೆ ಕ್ರಮ ಹೇಳಿಕೊಡ್ತದೆ. ನರಸಿಂಹ ಪುರಾಣದ ಮಂತ್ರ ಈ ರೀತಿಯಾಗಿದೆ: ಧ್ಯೇಯ ಸದಾ ಸವಿತೃಮಂಡಲ ಮಧ್ಯವರ್ತಿ. ಧ್ಯಾನ ಮಂತ್ರ ಹೇಳ್ತದೆ. ಪರಮಾತ್ಮ ಗಾಯತ್ರಿ ಮಂತ್ರವನ್ನು ಜಪ ಮಾಡುವಾಗ ಈ ಮೂರ್ತಿ ನಿಮ್ಮ ಕಣ್ಣೆದುರಿಗೆ ಇರಲಿ. ಸವಿತೃಮಂಡಲ ಮಧ್ಯವರ್ತಿ, ಸೂರ್ಯಮಂಡಲ, ಅದರ ಮಧ್ಯದಲ್ಲಿ ಒಂದು ಕಮಲ, ಅದರ ಮೇಲೆ ಸರಸಿಜಾಸನ ಸನ್ನಿವಿಷ್ಟ, ಆ ಕಮಲದ ಮೇಲೆ ಪದ್ಮಾಸನದಲ್ಲಿ ಪರಮಾತ್ಮ ಕುಳಿತುಕೊಂಡಿದ್ದಾನೆ. ಕೇಯೂರವಾನ್, ಭುಜಕೀರ್ತಿ ಇದೆ, ಮಕರಕುಂಡಲ ಇದೆ, ಕಿರೀಟ ಇದೆ, ಕೊರಳಲ್ಲಿ ವೈಜಯಂತಿ ಮಾಲೆ ಇದೆ, ಕಿರೀಟಿ ಹಾರಿ ಬಂಗಾರದಂತೆ ತಳತಳ ಹೊಳಿತಕ್ಕಂಥ ಶರೀರ, ಶಂಖಚಕ್ರವನ್ನು 2 ಕೈಯಿಂದ ಹಿಡಿದುಕೊಂಡಿದ್ದಾನೆ. ಆಚಾರ್ಯರು ಭಾಷ್ಯದಲ್ಲಿ ಬರೀತಾರೆ, 2 ಕೈಗಳು ತೊಡೆ ಮೇಲೆ ಇವೆ ಅಂತ ತಿಳ್ಕೊಂಡಂತೆ. ತಂತ್ರಸಾರ ಸಂಗ್ರಹದಲ್ಲಿ ಆಚಾರ್ಯರು ಹೇಳ್ತಾರೆ, ಪ್ರೋದ್ಯದ ಆದಿತ್ಯ ವರ್ಣಾಭ, ಉದಿತನಾಗುವ ಸೂರ್ಯನಂತೆ ಸುವರ್ಣವರ್ಣದಿಂದ ಯುಕ್ತನಾದ ಸೂರ್ಯಮಂಡಲ ಮಧ್ಯಗಃ, ಸೂರ್ಯಮಂಡಲದಲ್ಲಿ ಮಧ್ಯದಲ್ಲಿ ಕಮಲದ ಮೇಲೆ ಕುಳಿತುಕೊಂಡಿರ್ತಕ್ಕಂತಹ ಶಂಕರಚಕ್ರ ಧರ, 2 ಕೈಗಳಲ್ಲಿ ಶಂಖಚಕ್ರ ಹಿಡಿದುಕೊಂಡು ಅಂಕಸ್ಥ ದೋರ್ದ್ವಯೋ, ತೊಡೆ ಮೇಲಿರ್ತಕ್ಕಂಥ 2 ಕೈಗಳಿಂದ ಯುಕ್ತನಾದಂಥ ಧ್ಯೇಯ ಗಾಯತ್ರಿ ರೂಪನಾದ ಪರಮಾತ್ಮನನ್ನು ಧ್ಯಾನ ಮಾಡಬೇಕಂತ.
ಆದ್ದರಿಂದಾಗಿ ಗಾಯತ್ರಿ ಮಂತ್ರದ ಈ ಸಂದರ್ಭವನ್ನು, ಆ ರೂಪವನ್ನು ತನ್ನ ಕಣ್ಣೆದುರಿಟ್ಟುಕೊಂಡು ಚಿಂತನೆ ಮಾಡಬೇಕು. ಅಷ್ಟೇ ಅಲ್ಲ, ಗಾಯತ್ರಿ ಮಂತ್ರವನ್ನು ಜಪ ಮಾಡ್ತಕ್ಕಂಥ ವ್ಯಕ್ತಿ ಗಾಯತ್ರಿ ಮಂತ್ರದ ಅರ್ಥವನ್ನು ತಿಳಿದುಕೊಂಡಿರಬೇಕು. ಸವಿತೃನಾಮಕನಾಗಿರ್ತಕ್ಕಂಥ ಶ್ರೀಮನ್ನಾರಾಯಣನೇ ಈ ಗಾಯತ್ರಿ ಮಂತ್ರವಾಗಿರ್ತಕ್ಕಂಥ ಪರಮಾತ್ಮ. ಆದ್ದರಿಂದಾಗಿ ಪರಮಾತ್ಮನ ಮಹಿಮೆ ಈ ಗಾಯತ್ರಿ ಮಂತ್ರದಲ್ಲಿ ವಿಶೇಷವಾಗಿ ವರ್ಣಿಸಲ್ಪಟ್ಟಿದೆ. ಹಾಗಾದರೆ ಯಾವ ರೀತಿಯ ಅರ್ಥವನ್ನು ನಾವು ತಿಳಿದುಕೊಳ್ಬೇಕು ಅಂತ ತಿಳ್ಕೊಂಡಂತಂದರೆ, ಅದರರ್ಥ ಈ ರೀತಿಯಾಗಿದೆ. ಗಾಯತ್ರಿ ಮಂತ್ರ ಅರ್ಥವನ್ನು ನಾವು ಈ ಕ್ರಮದಲ್ಲಿ ಚಿಂತನೆ ಮಾಡಬೇಕು ಅಂತ ತಿಳ್ಕೊಂಡಂತಿದ್ದಾರೆ. ಓಂ ಸರ್ವರಕ್ಷಕನಾದ ಭೂಹು ಗುಣಪೂರ್ಣನಾದ ಭುವಃ ಸಕಲ ಐಶ್ವರ್ಯಪ್ರದನಾದ ಸುವಃ ಅನಂತ ಸುಖದಿಂದ ಪರಿಪೂರ್ಣನಾದ ಯಾವನ್ ಶ್ರೀಮನ್ನಾರಾಯಣನು ನಹ ನಮ್ಮೆಲ್ಲರ ಧಿಯ ಬುದ್ಧಿಗಳನ್ನು ಪ್ರಚೋದಯಾತ್ ಪ್ರೇರಿಸುವನು. ತತ್ ಅಂತಹ ಸವಿತು ಜಗತ್ರಕ್ಷಕನಾಗದ ದೇವಸ್ಯ ಕ್ರೀಡಾದಿಗುಣ ವಿಶಿಷ್ಟನಾದ ಸೂರ್ಯಾಂತರ್ಗತ ಶ್ರೀಮನ್ನಾರಾಯಣನ ವರೇಣ್ಯಂ ರಮಾಬ್ರಹ್ಮಾದಿಗಳಿಂದ ಸೇವ್ಯವಾದ ಭರ್ಗ ಪ್ರಕಾಶಮಯವಾದ ಆನಂದಪೂರ್ಣವಾದ ಆ ರೂಪವನ್ನು ಧೀಮಹಿ ನಾವು ಧ್ಯಾನ ಮಾಡೋಣ. ಈ ರೀತಿಯಾಗಿ ಗಾಯತ್ರಿ ಮಂತ್ರದ ಅರ್ಥಚಿಂತನೆ ಒಂದು 2 ನಿಮಿಷ ನಾನು ಅರ್ಥಚಿಂತನೆಯನ್ನು ನಿಮಗೆ ಹೇಳ್ತೇನೆ. ಆ ಫೋಟೋವನ್ನು ನೋಡಿಕೊಳ್ಳಿ, ಜೂಮ್ ಮಾಡಿಕೊಂಡು ಅರ್ಥವನ್ನು ಬರೆದುಕೊಳ್ಳಿ. ವೇದವ್ಯಾಸ ದೇವರು ಮಧ್ವಾಚಾರ್ಯರಿಗೆ ಉಪದೇಶ ಮಾಡ್ತಾ ಇದ್ದಾರೆ. ಅರ್ಥ ಕಾಣಿಸ್ತಾ ಇದೆಯಲ್ಲ? ಸ್ವಲ್ಪ ಜೂಮ್ ಮಾಡಿಕೊಂಡು ನೋಡಿಕೊಳ್ಳಿ, ಗೊತ್ತಾಗ್ತದೆ. ಆದ್ದರಿಂದಲೇ ಶಾಸ್ತ್ರಕಾರರು ಹೇಳ್ತಾರೆ, ಗಾಯತ್ರಿ ಇದು ಬ್ರಾಹ್ಮಣರ ಜೀವಧಾರಕ ಮಂತ್ರ. ನಮ್ಮ ಬ್ರಾಹ್ಮಣ್ಯವನ್ನು ರಕ್ಷಿಸುವ ಸಂಜೀವಿನಿ ಈ ಗಾಯತ್ರಿ ಮಂತ್ರ. ನಮ್ಮ ಸಕಲ ಪಾಪಗಳನ್ನು ತೊಳೆಯುವ ದೇವಗಂಗೆ ಈ ಗಾಯತ್ರಿ ಮಂತ್ರ. ಶಾಸ್ತ್ರಾಧ್ಯಯನಕ್ಕೆ ಅಧಿಕಾರವನ್ನು ಕೊಡ್ತಕ್ಕಂತಹ ಅಧಿಕಾರದಾಯಕವಾಗಿರ್ತಕ್ಕಂಥ ಮಂತ್ರ ಈ ಗಾಯತ್ರಿ ಮಂತ್ರ. ಬ್ರಹ್ಮಜ್ಞಾನವನ್ನು ಅಪರೋಕ್ಷ ಜ್ಞಾನವನ್ನು ಕೊಟ್ಟು ಮೋಕ್ಷದ ದಾರಿಯಲ್ಲಿ ನಮ್ಮನ್ನು ಕರೆದುಕೊಂಡು ಹೋಗುವ ಅದ್ಭುತವಾದ ಮಾರ್ಗದರ್ಶಕ ಈ ಗಾಯತ್ರಿ ಮಂತ್ರ. ಸ್ಮರಣ ಶಕ್ತಿ, ಕ್ರಿಯಾಶಕ್ತಿ, ಗ್ರಹಣ ಶಕ್ತಿ, ವಿಚಾರ ಶಕ್ತಿ, ತರ್ಕಶಕ್ತಿ, ರೋಗ ನಿವಾರಕ ಶಕ್ತಿ, ಶುದ್ಧ ಮಾನಸಿಕ ಶಕ್ತಿ, ದೀರ್ಘಾಯುಷ್ಯವನ್ನು ಕೊಡ್ತಕ್ಕಂಥ ಕಲ್ಪವೃಕ್ಷ ಈ ಗಾಯತ್ರಿ ಮಂತ್ರ. ಈ ಗಾಯತ್ರಿ ಮಂತ್ರವನ್ನು ಓಂ ಓಂ ಶಬ್ದಕ್ಕೆ ಗುಣಪೂರ್ಣ ಅಂತ ಅರ್ಥ ಇದೆ. ಓಂ ಶಬ್ದಕ್ಕೆ ಅನೇಕ ಅರ್ಥಗಳಿವೆ. ಆದರೂ ಕೂಡ ಮುಖ್ಯವಾದ ಅರ್ಥವನ್ನು ನಾವು ಅಂತಕ್ಕಂಥ ಸಂದರ್ಭದಲ್ಲಿ ಸರ್ವರಕ್ಷಕ ಅಂತ ತಿಳ್ಕೊಂಡಂತಾರೆ. ಭೂಹು ಆಚಾರ್ಯ ಋಗ್ಭಾಷದಲ್ಲಿ ಭೂಹು ಪೂರ್ಣ ಗುಣಪೂರ್ಣ ಅಂತ ತಿಳ್ಕೊಂಡಂತ ಹೇಳಿದ್ದಾರೆ. ಭುವಃ ಅನಂತ ಐಶ್ವರ್ಯಗಳಿಂದ ಯುಕ್ತನಾಗಿರ್ತಕ್ಕಂಥವನು, ಪೂರ್ಣೋ ಭೂತಿವರಃ. ಸುವಃ ಅನಂತ ಸುಖ.
ಪರಮಾತ್ಮ ಅನಂತ ಸುಖಗಳಿಂದ ಕೂಡಿದ್ದಾನೆ, ಗುಣಪೂರ್ಣನೂ ಆಗಿದ್ದಾನೆ, ಸಕಲ ಐಶ್ವರ್ಯಗಳಿಂದಲೂ ಕೂಡಿದ್ದಾನೆ, ಅನಂತ ಸುಖನೂ ಆಗಿದ್ದಾನೆ. ಇಂತಹ ಯಾವ ಶ್ರೀಮನ್ನಾರಾಯಣನು ನಮ್ಮೆಲ್ಲರ ಧಿಯ ಬುದ್ಧಿಯನ್ನು ಸನ್ಮಾರ್ಗದಲ್ಲಿ ಪ್ರಚೋದಯಾತ್ ಪ್ರೇರಿಸ್ತಾ ಇದ್ದಾನೆಯೋ ಅಂತಹ ಸವಿತು ತತ್ತನ್ನು ಸರ್ವತ್ರ ವ್ಯಾಪ್ತನಾದ ಅಂತಹ ಸವಿತು ಜಗತ್ತನ್ನು ಸೃಷ್ಟಿಸುವ ದೇವಸ್ಯ ಆ ಶ್ರೀಹರಿಯ ಕ್ರೀಡಾದಿಗುಣ ವಿಶಿಷ್ಟನಾಗಿರ್ತಕ್ಕಂಥ ಸೂರ್ಯಾಂತರ್ಗತನಾದ ಲಕ್ಷ್ಮೀನಾರಾಯಣನ ವರೇಣ್ಯಂ ರಮಾಬ್ರಹ್ಮಾದಿಗಳಿಂದ ಸೇವ್ಯವಾದ ಆ ಒಂದು ಅದ್ಭುತವಾದ ಭರ್ಗ ಪ್ರಕಾಶಮಯವಾದ ಜ್ಞಾನಮಯವಾದ ಆನಂದಮಯವಾದ ಭರಣಪೋಷಕವಾದ ನಮ್ಮನ್ನು ಭರಣಪೋಷಣೆ ಮಾಡತಕ್ಕಂತಹ ಆ ರೂಪವನ್ನು ಧೀಮಹಿ ನಾವು ಧ್ಯಾನ ಮಾಡೋಣ. ಈ ರೀತಿಯಾಗಿ ಅರ್ಥದ ಚಿಂತನೆಯನ್ನು ಮಾಡ್ತಾ ನಾವು ಗಾಯತ್ರಿ ಚಿಂತನೆಯನ್ನು ಮಾಡಬೇಕು. ಗಾಯತ್ರಿಯ ವೈಶಿಷ್ಟ್ಯವನ್ನು ನಾವು ತಿಳ್ಕೊಳ್ಬೇಕು ಅಂತ ಹೇಳಿದ್ದಾರೆ. ಇಂಥ ಗಾಯತ್ರಿ ಮಹಿಮೆ ಅದ್ಭುತವಾಗಿರ್ತಕ್ಕಂಥ ಕ್ರಮ. ಗಾಯತ್ರಿ ಅರ್ಥವನ್ನು ತಿಳಿದುಕೊಳ್ಳದೇ ಇರತಕ್ಕಂತಹ ಗಾಯತ್ರಿ ಜಪ ನಿರರ್ಥಕ, ಕೇವಲ ಒಂದು ಟೈಮ್ ಪಾಸ್. ಆದ್ದರಿಂದಾಗಿ ಪರಮಾತ್ಮನ ಈ ರೂಪವನ್ನು ತೆಗೆದುಕೊಳ್ಳಬೇಕು. ಪರಮಾತ್ಮ 6 ವಿಧವಾಗಿ ಗಾಯತ್ರಿ ರೂಪನಾಗಿದ್ದುಕೊಂಡು ಪರಮಾತ್ಮ ನಮ್ಮನ್ನು ರಕ್ಷಣೆ ಮಾಡ್ತಾನೆ. ಗಾಯತ್ರಿ ಭೂತ ವಾಕ್ ಪೃಥ್ವಿ ಶರೀರ ಹೃದಯ. ಗಾಯತ್ರಿ ಭೂತ್ ವಾಕ್ ಪೃಥ್ವಿ ಶರೀರ ಹೃದಯ 6 ವಿಧದಿಂದ ಪರಮಾತ್ಮ ತಾನು ನಮ್ಮನ್ನು ಸಂರಕ್ಷಣೆ ಮಾಡ್ತಾನೆ. ಅಲ್ಲ, ಪರಮಾತ್ಮ ಕೇವಲ ಪುರುಷ, ಹೆಣ್ಮಕ್ಕಳು ಇಲ್ಲದೇ ಇದ್ದ ಜಗತ್ತಿನಲ್ಲಿ ಪ್ರಕೃತಿ ಪುರುಷ ಎರಡೂ ಬೇಕಲ್ಲ, ಇಬ್ಬರೂ ಬೇಕಲ್ಲ. ಹಾಗಾದರೆ ಪರಮಾತ್ಮ ತಾನು ಏನು ಮಾಡ್ತಾನೆ ಅಂತಂದಾಗ ಆ ಕಾಲದಲ್ಲಿ ಗಾಯತ್ರಿ ಅಂತಿಕೊಂಡಂತನ್ನೋ ಮಂತ್ರದಲ್ಲಿ ಮಂತ್ರ ಪ್ರತಿಪಾದ್ಯನಾಗಿರ್ತಕ್ಕಂಥ ಶ್ರೀಹರಿ ನಾರಾಯಣ ರೂಪದಿಂದ ಇದ್ದರೂ ಕೂಡ ಮಂತ್ರ ಪ್ರತಿನಿಧಿಯಾಗಿ ಮಂತ್ರ ನಿಯಾಮಕನಾಗಿ ಸ್ತ್ರೀ ರೂಪನಾಗಿದ್ದಾನೆ. ಆಚಾರ್ಯರ ಪ್ರಕಾರ ಗಾಯತ್ರಿ ವಾಕ್ ಮತ್ತು ಪೃಥ್ವಿ ಈ 3 ಸ್ಥಳಗಳಲ್ಲಿ ಇರತಕ್ಕಂತಹ ಭಗವಂತನ ರೂಪ ಸ್ತ್ರೀ ರೂಪ. ಆನಂತರ ಭೂತ ಶರೀರ ಹೃದಯ ಪಂಚಮಹಾಭೂತಗಳಲ್ಲಿ ಶರೀರ ಹೃದಯಗಳಲ್ಲಿರುವ ಪರಮಾತ್ಮನ ರೂಪ ಪುರುಷ ರೂಪ ಅಂತ ಹೇಳಿದ್ದಾರೆ. ಗಾಯತ್ರ್ಯ ಸಂಸ್ಥಿತೋ ವಿಷ್ಣು ಸ್ತ್ರೀರೂಪ ಸೂರ್ಯ ಸಪ್ರಭ, ಸೂರ್ಯನ ಸಮಾನ ಒತ್ತೇ ಕಾಂತಿ ಇರತಕ್ಕಂಥವನು. ಮೂರನೇ ರೂಪ ವಾಕ್ಸ್ ರೂಪವಾದಂತಹದ್ದು, ಅದು ಸ್ತ್ರೀ ರೂಪ ಅಂತ ಅನಿಸ್ಕೊಳ್ತದೆ. 4ನೇ ರೂಪ ಪೃಥ್ವಿಯಲ್ಲಿರ್ತಕ್ಕಂಥ ಹಯಶೀರ್ಷಕ ರೂಪ. ಈ ಪೃಥ್ವಿಯಲ್ಲಿರ್ತಕ್ಕಂಥ ರೂಪವು ಕೂಡ ಸ್ತ್ರೀ ರೂಪೋ ಪೀತವರ್ಣಕ ಅಂತೇಳಿ ಆಚಾರ್ಯರು ವರ್ಣನೆ ಮಾಡಿದ್ದಾರೆ. ಪ್ರಕೃತಿ ಪುರುಷರ ಆ ಒಂದು ವಿಶಿಷ್ಟ ಸೃಷ್ಟಿಕ್ರಮದ ಪ್ರವೃತ್ತಿಯನ್ನು ತಿಳಿಸಿಕೊಡುವುದಕ್ಕೋಸ್ಕರ ಪರಮಾತ್ಮ ಸ್ತ್ರೀ ಪುರುಷ ರೂಪದಿಂದ ಇದ್ದುಕೊಂಡು ಈ ಜಗತ್ತಿನ ಸೃಷ್ಟಿ ಸ್ಥಿತಿ ನಿಯಮನ ಧ್ಯಾನ ಅಜ್ಞಾನ ಬಂಧ ಮೋಕ್ಷಾದಿ ಸಕಲ ಕಾರ್ಯಗಳನ್ನು ಮಾಡುತ್ತಾನೆ. ಆದ್ದರಿಂದಲೂ ಆಚಾರ್ಯರು ಹೇಳ್ತಾರೆ, ಸ್ತ್ರೀರೂಪಶ್ಚೈವ ರೂಪಃ. ಗರುಡ ಪುರಾಣದ ವಚನವನ್ನು ಕೊಟ್ಟು ಐತರೇಯ ಭಾಷೆಯಲ್ಲಿ ಆಚಾರ್ಯ ಹೇಳ್ತಾರೆ, ಪರಮಾತ್ಮ ಸ್ತ್ರೀ ರೂಪನೂ ಆಗಿದ್ದಾನೆ, ಪುರುಷ ರೂಪನಾಗಿದ್ದಾನೆ. ನೀನು ಹೇಳಿದಂತೆ ಬಲಬದಿಯಲ್ಲಿ 36,000 ರೂಪದಿಂದ ಪರಮಾತ್ಮ ಪುರುಷ ರೂಪದಿಂದ ಇದ್ದಾನೆ, ಎಡಬದಿಯಲ್ಲಿ 36,000 ಸ್ತ್ರೀ ರೂಪದಿಂದ ಇದ್ದಾನೆ. ಪರಮಾತ್ಮ ಈ ರೀತಿಯಾಗಿ ತನ್ನ ಅದ್ಭುತ ಸಾಮರ್ಥ್ಯದಿಂದ ಸ್ತ್ರೀ ಪುರುಷ ಎರಡೂ ರೂಪದಿಂದಲೂ ವಾಚ್ಯನಾಗಿದ್ದಾನೆ. ಅಷ್ಟೇ ಅಲ್ಲ,
ಎಲ್ಲ ಮಂತ್ರಗಳು ಪರಮಾತ್ಮ ವಾಚಿಯೇ ಆಗಿವೆ. ಇಲ್ಲ ಸವಿತಾ ಭರ್ಗ ಇವೆಲ್ಲ ಬೇರೆ ಬೇರೆ ಅರ್ಥ ಇರ್ಬೋದಲ್ಲ ಅಂತಕೊಂಡಂತಂದರೆ ಶ್ರೀಮನ್ ನ್ಯಾಯಸೋಧಾದಲ್ಲಿ ಟೀಕಾಕೃತ್ಪಾದರು ಹೇಳ್ತಾರೆ, ವ್ಯಾಹೃತ್ಯರ್ಥತೆಯ ತಾವತ್ ವ್ಯಾಹೃತಿ ಅರ್ಥದಿಂದ ಅಭಿವ್ಯಕ್ತನಾಗಿರ್ತಕ್ಕಂಥ ಪರಮಾತ್ಮ ಗಾಯತ್ರಿ ಪ್ರತಿಪಾದ್ಯತಾ ಅವಗಮ್ಯತೆ, ಗಾಯತ್ರಿ ಮಂತ್ರ ಪ್ರತಿಪಾದ್ಯನಾಗಿದ್ದಾನೆ. ಯಾಕೆ? ಸಯೇವ ಭರ್ಗ ಶಬ್ದಾರ್ಥ ನಮ್ಮ ಭರಣ ಗಮನ ಪೋಷಣೆ, ನಮ್ಮ ಚಲನವಲನ, ಸಕಲ ಪ್ರೇರಣೆ ಇತ್ಯಾದಿಗಳೆಲ್ಲವನ್ನೂ ಕೂಡ ಪರಮಾತ್ಮನೇ ಮಾಡುವುದರಿಂದ ಅವನಿಗೆ ಭರ್ಗ ಅಂತ ತಿಳ್ಕೊಂಡು ಅಂತ ಅನಿಸ್ಕೊಳ್ತಾನೆ. ಬರೀ ಪೋಷಣೆ ಮಾಡ್ತಾನೆ ಅಂತ ಎಷ್ಟೇ ತೆಗೆದುಕೊಳ್ಳಬೇಡಿ. ಉಪಲಕ್ಷಣತೆಯ ಜಗತ್ಪ್ರಸವ ಹೇತುತ್ವಾತ್, ಪರಮಾತ್ಮ ಜಗತ್ತನ್ನು ಸೃಷ್ಟಿ ಮಾಡೋದರಿಂದ ಸವಿತಾ ಅಂತ ಅನಿಸ್ಕೊಳ್ತಾನೆ. ಆದ್ದರಿಂದಾಗಿ ಗಾಯತ್ರಿ ಅರ್ಥ ಒಂದೇ, ವ್ಯಾಹೃತಿ ಅರ್ಥವು ಒಂದೇ, ಓಂಕಾರದ ಅರ್ಥ ಒಂದೇ. ಆದ್ದರಿಂದಾಗಿ ದೇಹಸ್ಯದಾಸ ವಿತಮಂಡಲ ಅಂತ ತಿಳ್ಕೊಂಡು ಅಂತೇಳಿ ನರಸಿಂಹ ಪುರಾಣದಲ್ಲಿ ಹೇಳಿದ್ದಾರೆ. ಆದ್ದರಿಂದಾಗಿ ಪರಮಾತ್ಮನನ್ನು ಓಂಕಾರ ಪ್ರತಿಪಾದ್ಯನಾಗಿಯೂ, ವ್ಯಾಹೃತಿ ಮಂತ್ರ ಪ್ರತಿಪಾದ್ಯನನ್ನಾಗಿಯೂ, ಗಾಯತ್ರಿ ಮಂತ್ರ ಪ್ರತಿಪಾದ್ಯನನ್ನಾಗಿಯೂ ಉಪಾಸನೆ ಮಾಡಬೇಕು. ಈಗ ಹೇಳಿದ್ರೆ ಸ್ವಲ್ಪ ಅರ್ಥ ಆಗೋದು ಕಠಿಣ ಅಲ್ಲ. ಓಂಕಾರ ಗಾಯತ್ರಿ ಆರಂಭದಲ್ಲಿ ಓಂ ಅಂತಂತೀವಲ್ಲ, ಅದರಿಂದಲೂ ಪರಮಾತ್ಮನೇ ಪ್ರತಿಪಾದ್ಯ. ಇನ್ನು ವ್ಯಾಹೃತಿ ಮಂತ್ರ ಯಾವುದು? ಭೂಹು ಭುವಃ ಸ್ವಃ ಭೂರ್ಭುವ ಸ್ವಃ, ಅವುಗಳಿಂದಲೂ ಪರಮಾತ್ಮನೇ ಪ್ರತಿಪಾದ್ಯ. ಮೂರನೇ ಭಾಗ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋನ ಪ್ರಚೋದಯಾತ್ ಅಂತನ್ನೋ ಕ್ರಮದಿಂದಲೂ ಕೂಡ ಪರಮಾತ್ಮ ಅವನು ಗಾಯತ್ರಿ ಮಂತ್ರದಲ್ಲೇ ಪ್ರತಿಪಾದ್ಯನಾಗಿದ್ದಾನೆ. ಆದ್ದರಿಂದ ಗಾಯತ್ರಿ ಮಂತ್ರವನ್ನು ತಿಳಿದುಕೊಳ್ಳಬೇಕು. ಗಾಯತ್ರಿ ಶಕ್ತಿಯನ್ನು ಪಡೆದು ತತ್ವಜ್ಞಾನವನ್ನು ಸಂಪಾದನೆ ಮಾಡಬೇಕು. ಆಚಾರ್ಯ ಹೇಳ್ತಾರೆ, ಬ್ರಾಹ್ಮಣನ ಶರೀರ ಸುಮ್ಮನೆ ಹುಟ್ಟಿದೆ, ಏನೋ ಕಲಿತೆ, ಹಣ ಗಳಿಸಿದೆ, ತಿಂದೆ, ಉಂಡೆ, ಮಜಾ ಮಾಡಿದೆ, ಒಂದು ದಿವಸ ಸತ್ತೋದೆ. ಇದಕ್ಕೋಸ್ಕರ ಬ್ರಾಹ್ಮಣ ಜನ್ಮವನ್ನು ಪರಮಾತ್ಮ ಕೊಟ್ಟಿಲ್ಲ. ಪರಮಾತ್ಮ ಬ್ರಾಹ್ಮಣ ಜನ್ಮವನ್ನು ಕೊಟ್ಟಿದ್ದಾನೆ. ಬ್ರಹ್ಮ ಅಣತೀತಿ ಬ್ರಾಹ್ಮಣ, ಪರಮಾತ್ಮನಿಂದ ಪ್ರೇರಿತನಾಗಿ ಪರಮಾತ್ಮನನ್ನು ಹುಡುಕ್ತಾ ಪರಮಾತ್ಮನನ್ನು ಪಡೆಯತಕ್ಕಂಥ ಜೀವನವೇ ಬ್ರಾಹ್ಮಣ ಜೀವನ, ಬ್ರಾಹ್ಮಣ ಜೀವನದ ಉದ್ದೇಶ. ಆದ್ದರಿಂದಲೇ ಭಾಗವತ ಹೇಳ್ತಾರೆ, ಬ್ರಾಹ್ಮಣಸ್ಯ ಚ ದೇಹೋಯಂ ಕ್ಷುದ್ರ ಕಾಮಾಯ ನಿಶ್ಯತೆ. ಬ್ರಾಹ್ಮಣನ ಶರೀರ ವ್ಯರ್ಥ ಕಾಮನೆ, ಹೊಟ್ಟೆ ತುಂಬಿಸ್ಕೊಳ್ಳೋ ಬರೀ ನೌಕರಿ ಮಾಡೋದು, ಒಂದು ದಿವಸ ಸತ್ತೋಗೋದು. ಅದಕ್ಕೋಸ್ಕರ ಬ್ರಾಹ್ಮಣನ ಶರೀರವಿಲ್ಲ. ಬ್ರಾಹ್ಮಣ ಉಳಿದ ಯಜ್ಞಯಾಗಾದಿಗಳನ್ನು ಎಷ್ಟಾಗ್ತದೆ ಮಾಡ್ತಾ ಇರಲಿ. ಆದರೆ ತಪ್ಪದೇ ಬ್ರಾಹ್ಮಣ ಅಂತ ಅನಿಸ್ಕೊಳ್ಬೇಕಾಗಿದ್ದರೆ ಗಾಯತ್ರಿ ಮಂತ್ರ ಹೇಳಲೇಬೇಕು, ಗಾಯತ್ರಿ ಮಂತ್ರ ಜಪ ಮಾಡಲೇಬೇಕು. ಕುರ್ಯಾದನ್ಯತ್ನಕ ಕುರ್ಯಾತ್ ಮೈತ್ರೋ ಬ್ರಾಹ್ಮಣ ಉಚ್ಯತೆ. ಉಳಿದ ಏನು ಅಧ್ಯಯನಾದಿಗಳನ್ನು ಮಾಡದೇ ಇದ್ದು ಪರವಾಗಿಲ್ಲ, ಗಾಯತ್ರಿ ಹೇಳ್ಕೊಂಡಿದ್ರು ಕೂಡ ಅವನು ಬ್ರಾಹ್ಮಣ ಅಂತ ಅನಿಸ್ಕೊಳ್ತಾನೆ. ಗಾಯತ್ರಿ ಮಂತ್ರ ನಿಷ್ಣಾತಃ, ಗಾಯತ್ರಿ ಮಂತ್ರವನ್ನು ಉಪಾಸನೆಯಲ್ಲಿ ವಿಶೇಷವಾದ ಅರ್ಥಾನುಸಂಧಾನವಾಗಿ ಗಾಯತ್ರಿಯನ್ನು ಮಾಡ್ತಕ್ಕಂಥ ವ್ಯಕ್ತಿ ಮೋಕ್ಷಮಾಪ್ನುಯಾತ್, ಮೋಕ್ಷವನ್ನು ಕೂಡ ಹೊಂದಲಿಕ್ಕೆ ಸಾಧ್ಯತೆ ಇದೆ. ಜಪ್ಪೇನೇತ ಸಂಸಿದ್ಧಿ, ಗಾಯತ್ರಿ ಜಪದಿಂದಲೇ ಬ್ರಾಹ್ಮಣರಿಗೆ ಶಕ್ತಿ ಸಾಮರ್ಥ್ಯ ಬರ್ತದೆ. ಇಲ್ಲದೆ ಇದ್ದರೆ ನಾವು ಕೂಡ ಸಾಮಾನ್ಯ ಪ್ರಾಣಿಗಳಂತೆ ಸತ್ತು ಹೋಗ್ತೇವೆ. ಅದಕ್ಕೋಸ್ಕರ ಸರ್ವ ಪಾಪಗಳ ನಿವಾರಣೆಗೋಸ್ಕರ ಗಾಯತ್ರಿ ಮಂತ್ರ ಹೇಳಲೇಬೇಕು. ಆಗಲೇ ಹೇಳಿದಂತೆ ಹೆಣ್ಣುಮಕ್ಕಳು ನಿರಾಶರಾಗುವ ಕಾರಣವಿಲ್ಲ. ಕೃಷ್ಣ ಮಂತ್ರವೇ ಗಾಯತ್ರಿ ಮಂತ್ರ. ಇಲ್ಲ ಆಗಲೇ ನಾನು ಹೇಳಿದಂತೆ ಪೌರಾಣಿಕ ಮಂತ್ರ, ಯೋ ದೇವ ಸವಿತಾ ಅಸ್ಮಾಕಂ ಧಿಯ ಧರ್ಮಾದಿಗೋಚರ ಪ್ರೇರಯೇತ್ ತಸ್ಯ ತದ್ಭರ್ಗ ತತ್ವರೇಣ್ಯಂ ಉಪಾಸ್ಮಹೆ ಅಂತ. ಮೊಟ್ಟ ಮೊದಲು ಈ ಗಾಯತ್ರಿಯನ್ನು ನಮಗೆ ಕೊಟ್ಟಿರ್ತಕ್ಕಂಥ ವ್ಯಕ್ತಿ ಹಯಗ್ರೀವ ದೇವರು. ಹಯಮುಖನಾಗಿರ್ತಕ್ಕಂತಹ ಹಯಗ್ರೀವ ದೇವರು ನಮಗೆ ಈ ಗಾಯತ್ರಿ ಮಂತ್ರವನ್ನು ನಮಗೆ ಕೊಟ್ಟಿರ್ತಕ್ಕಂಥ ವ್ಯಕ್ತಿಗಳು
ಆರಂಭದಲ್ಲಿ ಸಕಲ ವೇದಗಳನ್ನು ಉಚ್ಚಾರಣೆ ಮಾಡಿರ್ತಕ್ಕಂಥ ವ್ಯಕ್ತಿಗಳು. ಆನಂತರ ಗಾಯತ್ರಿ ಮಂತ್ರ ಪ್ರತಿಪಾದ್ಯನಾಗಿರ್ತಕ್ಕಂಥ ಪರಮಾತ್ಮ ವಿಷ್ಣು, ಗಾಯತ್ರಿ ಮಂತ್ರ ಪ್ರತಿಪಾದ್ಯನಾಗಿರ್ತಕ್ಕಂಥ ವ್ಯಕ್ತಿಗಳು. ಆನಂತರ ಬ್ರಹ್ಮದೇವರು ಪರಮಾತ್ಮನನ್ನು ಸ್ತೋತ್ರ ಮಾಡ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ಪರಮಾತ್ಮನು ಪ್ರತಿಪಾದಿಸ್ತಕ್ಕಂಥ ಸೂರ್ಯಾಂತರ್ಗತ ನಾರಾಯಣಾಂತರ್ಗತ ಅಂತಹ ಪರಮಾತ್ಮನ ಆಗಲೇ ಹೇಳಿದಂತೆ ಭೂ ವಾಕ್, ಆನಂತರ ಗಾಯತ್ರಿಯಲ್ಲಿರ್ತಕ್ಕಂಥ ಪರಮಾತ್ಮನ 3 ಸ್ತ್ರೀರೂಪವನ್ನು ಬ್ರಹ್ಮದೇವರು ಪ್ರತ್ಯಕ್ಷೀಕರಿಸಿಕೊಂಡಿರ್ತಕ್ಕಂಥ ಸಂದರ್ಭ ಈ ರೀತಿಯಾಗಿದೆ. ಬ್ರಹ್ಮದೇವರು ಪ್ರತ್ಯಕ್ಷೀಕರಿಸಿಕೊಂಡಿದ್ದಾರೆ. ಇದರ ನಂತರ ಬ್ರಹ್ಮದೇವರು ಗಾಯತ್ರಿ ಮೊದಲನೇ ಪಾದದಿಂದ ಪ್ರತಿಪಾದ್ಯನಾದಂಥ ಅನಿರುದ್ಧನ ಉಪಾಸನೆಯನ್ನು ಮಾಡಿ, ನಿನ್ನೆ ಹೇಳಿದ್ನಲ್ಲ, ಪರಮಾತ್ಮ ಲೋಕ ಸೃಷ್ಟಿಗಾಗಿ ಕೊಟ್ಟಿರ್ತಕ್ಕಂಥ ಈ ಜಗತ್ತನ್ನು ಪಡೆದದ್ದ ಋಣವನ್ನು ತೀರಿಸಿಕೊಂಡ್ರು ಅಂತ ತಿಳ್ಕೊಂಡಂತ ಹೇಳಿ ಅನಿರುದ್ಧ ಉಪಾಸಕರಾಗಿರ್ತಕ್ಕಂಥ ಬ್ರಹ್ಮದೇವರ ಈ ಸಂದರ್ಭ, ಅನಿರುದ್ಧ ರೂಪ ಪರಮಾತ್ಮನು ಅವರನ್ನು ತನ್ನ ಹೃದಯದಲ್ಲೇ ಇಟ್ಕೊಂಡಿದ್ದಾನೆ. ನನ್ನ ಸ್ಮರಣ ಮಾಡುವಂಥ ಅನಿರುದ್ಧ ರೂಪಿಯಾಗಿರ್ತಕ್ಕಂಥ ಪರಮಾತ್ಮ. ಆನಂತರ ಗಾಯತ್ರಿ 2ನೇ ಪಾದದಲ್ಲಿ ಪ್ರದ್ಯುಮ್ನನ ಉಪಾಸನೆಯನ್ನು ಮಾಡಿ ಚೇತನರನ್ನು, ಅನೇಕ ಜೀವರಾಶಿಗಳನ್ನು ಪರಮಾತ್ಮ ಕೊಟ್ಟಿರ್ತಕ್ಕಂಥ ಆ ಋಣವನ್ನು ಬ್ರಹ್ಮದೇವರು ತೀರಿಸಿಕೊಂಡರು. ಪ್ರದ್ಯುಮ್ನನ್ನು ಉಪಾಸನೆಯನ್ನು ಮಾಡ್ತಕ್ಕಂಥ ದೇವರ ರೂಪ ದೊಡ್ಡದಾಗಿ ತೋರಿಸಿದ್ದೇವೆ. ಯಾಕೆ? ಸರ್ವತ್ರದಲ್ಲಿಯೂ ಪರಮಾತ್ಮನನ್ನು ಬ್ರಹ್ಮದೇವರು ಕಾಣ್ತಾ ಇದ್ದಾರೆ, ಅದಕ್ಕೋಸ್ಕರ. ಹೀಗಾಗಿ ತಮ್ಮ 2ನೇ ಋಣವನ್ನು ಕೂಡ ತೀರಿಸಿಕೊಂಡರು. ಆನಂತರ ಬ್ರಹ್ಮದೇವರು 3ನೇ ಪಾದದಿಂದ ಪ್ರತಿಪಾದನೆಯಾಗಿರ್ತಕ್ಕಂಥ ಸಂಕರ್ಷಣ ಉಪಾಸನೆಯನ್ನು ಮಾಡಿ ಸೃಷ್ಟಿ ಮಾಡುವುದಕ್ಕೋಸ್ಕರ ಪಡೆದ ಎಲ್ಲ ದ್ರವ್ಯಗಳ ಆ ಒಂದು ಋಣವನ್ನು ಪೂರ್ತಿಯಾಗಿ ತೀರಿಸಿಕೊಂಡಿದ್ದಾರೆ. ಈ ರೀತಿಯಾಗಿ ಬ್ರಹ್ಮದೇವರು ಸಂಕರ್ಷಣ ಉಪಾಸನೆ ಮಾಡ್ತಕ್ಕಂಥ ಚಿತ್ರ ಈ ರೀತಿಯಾಗಿದೆ. ಆನಂತರ ಗಾಯತ್ರಿ 4ನೇ ಪಾದ ಪ್ರತಿಪಾದ್ಯವಾಗಿರ್ತಕ್ಕಂತಹ ಪರಮಾತ್ಮನ ರೂಪ ಆತ್ಮ, ಅಂತರಾತ್ಮ, ವಿಶ್ವ, ತೈಜಸ, ಪ್ರಾಜ್ಞ, ತುರಿಯ, ಆತ್ಮ, ಅಂತರಾತ್ಮ, ಪರಮಾತ್ಮ, ಜ್ಞಾನಾತ್ಮ ರೂಪವನ್ನು ಬ್ರಹ್ಮದೇವರು ಪ್ರತ್ಯಕ್ಷೀಕರಿಸಿಕೊಂಡರು. ಆ ಪರಮಾತ್ಮನ ಪ್ರಣವ ಪ್ರತಿಪಾದ್ಯವಾಗಿರ್ತಕ್ಕಂಥ ಅಷ್ಟರೂಪ ಪ್ರತಿಪಾದನೆಯ ಕ್ರಮ ಈ ಚಿತ್ರದಲ್ಲಿ ನೀವು ಕಾಣಬಹುದು. ಇದರ ನಂತರ ಮತ್ತೊಂದು ಸಂದರ್ಭ, ಪರಮಾತ್ಮ ನನ್ನ 10 ವಿಧವಾಗಿರ್ತಕ್ಕಂಥ ದಶಪದ ಗಾಯತ್ರಿ ತತ್ ಸವಿತು ವರೇಣ್ಯಂ ಭರ್ಗಃ ದೇವಸ್ಯ ಧೀಮಹಿ ಧಿಯಃ ನಃ ಪ್ರಚೋದಯಾತ್. 10 ಒಂದೊಂದು ರೂಪದಲ್ಲಿ ಮತ್ಸ್ಯ, ಕೂರ್ಮ, ವರಾಹ 10 ಗಾಯತ್ರಿ ಮಂತ್ರ ದಶಪದ ಗಾಯತ್ರಿಯನ್ನು ನಾವು ಕರಿತೀವಲ್ಲ, ಅಲ್ಲಿ ಪರಮಾತ್ಮನ 10 ರೂಪಗಳನ್ನು ಕಂಡುಕೊಂಡಿರ್ತಕ್ಕಂಥವರು ಬ್ರಹ್ಮದೇವರು. ದಶಾವತಾರ ರೂಪಿಯಾಗಿರ್ತಕ್ಕಂಥ ಪರಮಾತ್ಮನನ್ನು ಬ್ರಹ್ಮದೇವರು ಈ ರೀತಿಯಾಗಿ ಕಂಡಿದ್ದಾರೆ. ಆನಂತರ ನಮಗೆ ಗಾಯತ್ರಿ ಮಂತ್ರವನ್ನು ಈಗ ನಾವು ಉಪದೇಶ ಮಾಡ್ತಕ್ಕಂಥ ಪ್ರಣವ ವ್ಯಾಹೃತಿ ಸಹಿತವಾದಂಥ ಗಾಯತ್ರಿ ಮಂತ್ರವನ್ನು ಕಂಡವರು ವಿಶ್ವಾಮಿತ್ರರು. ಇವರ ಕಥೆ ಬಹಳ ವಿಚಿತ್ರವಾಗಿದೆ. ಗಾಧಿರಾಜನ ಮಗನಾಗಿರ್ತಕ್ಕಂಥವರು ವಿಶ್ವಾಮಿತ್ರರು 2,000 ಸೈನಿಕರ ಜೊತೆಯಲ್ಲಿ ಬೇಟೆಗೆ ಹೋಗಿರ್ತಕ್ಕಂಥವರು. ಆಗ
ದೊಡ್ಡ ಬಿರುಗಾಳಿ ಇತ್ತಾಗಲೇ ಸಿಕ್ಕು 3 ದಿವಸ ಊಟ ಇಲ್ಲದೆ ಪರಿತಪಿಸಿದ್ದಾರೆ. ಕೊನೆಗೆ ಬಿರುಗಾಳಿ ನಿಂತ ನಂತರ ಎಲ್ಲಾದರೂ ಆಹಾರ ಸಿಗ್ತದೆ ಅನ್ನೋದು ನೋಡುವಾಗ ಜಮದಗ್ನಿ ಋಷಿಗಳ ಆಶ್ರಮ ಕಂಡಿದೆ. ಜಮದಗ್ನಿ ಋಷಿಗಳ ಆಶ್ರಮಕ್ಕೆ ಬರ್ತಾರೆ. ಬಂದಿರತಕ್ಕಂಥ ಸಂದರ್ಭದಲ್ಲಿ ಜಮದಗ್ನಿ ಋಷಿಗಳು ಕಾಮಧೇನುವಿನ ಆ ಒಂದು ವಿಶಿಷ್ಟವಾದಂಥ ಮಹಿಮೆಯಿಂದಾಗಿ ಅವರೆಲ್ಲರಿಗೂ ಊಟಕ್ಕೆ ಹಾಕ್ತಾರೆ, ಹೊಸ ಬಟ್ಟೆಗಳನ್ನು ಕೊಡ್ತಾರೆ, ಎಲ್ಲವನ್ನು ಕೊಡ್ತಾರೆ. ಕಾಡಿನಲ್ಲಿ ಇಷ್ಟೆಲ್ಲ ವ್ಯವಸ್ಥೆ ಹೇಗೆ ಅಂತ ತಿಳ್ಕೊಂಡಂತೇಳಿ ಆಗ ವಿಶ್ವಾಮಿತ್ರ ಇನ್ನು ಋಷಿಗಳಾಗುವ ಪೂರ್ವದಲ್ಲಿ ವಿಚಾರ ಮಾಡಿದಾಗ ಕೇಳ್ತಾನೆ. ಅವ್ರು ಹೇಳ್ತಾರೆ, ನನ್ನ ಕಾಮಧೇನು ಎಲ್ಲ ಕೊಟ್ಟಿದೆ ಅಂತ ತಿಳ್ಕೊಂಡು. ಆಗ ನೀವೇನು ಇಟ್ಕೊಂಡು ಮಾಡ್ತೀರಿ, ನಿಮಗೆ ಬೇಕಾದ್ರೆ 1000 ಆಕಳು ಕೊಡ್ತಾನೆ, ಕಾಮಧೇನು ನಾನು ಕೊಟ್ಬಿಡಿ ಅಂತ ತಿಳ್ಕೊಂಡಂತ ಆ ಬಲದ ಅಹಂಕಾರದಿಂದ ಯುಕ್ತನಾಗಿರ್ತಕ್ಕಂಥ ವಿಶ್ವಾಮಿತ್ರ ಜಮದಗ್ನಿ ಋಷಿಗಳಿಗೆ ಹೇಳಿದರೆ, ಜಮದಗ್ನಿ ಋಷಿಗಳು ನಿರ್ಭಿಡೆಯಾಗಿ ನಾನು ಕೊಡೋದಿಲ್ಲ ಅಂತ ತಿಳ್ಕೊಂಡಂತ ಹೇಳಿದ್ದಾರೆ. ವಿಶ್ವಾಮಿತ್ರ ಕಾಮಧೇನುವನ್ನು ಕೇಳ್ತಾ ಇದ್ದಾನೆ, ದೇಹಿ ಅಂತ ತಿಳ್ಕೊಂಡಂತ ಹೇಳಿ. ಅದಕ್ಕೆ ಜಮದಗ್ನಿ ಋಷಿಗಳು ಉತ್ತರ ಕೊಡ್ತಾ ಇದ್ದಾರೆ, ನಹಿ, ನಾನು ಕೊಡೋದಿಲ್ಲ ಅಂತ ತಿಳ್ಕೊಂಡ. ಆಗ ವಿಶ್ವಾಮಿತ್ರನಿಗೆ ಭಾಳ ಸಿಟ್ಟು ಬರ್ತದೆ. ಸಿಟ್ಟು ಬಂದಿರತಕ್ಕಂಥ ಸಂದರ್ಭದಲ್ಲಿ ಆಗ ತನ್ನ ಸೇವಕರಿಗೆ ಹೇಳ್ತಾನೆ, ಏನು ಕೇಳ್ತೀರಿ, ಕಟ್ಕೊಂಡು ನಡೆದ್ಬಿಡಿ ಅಂತ ತಿಳ್ಕೊಂಡಂತ ಹೇಳಿ. ಆಗ ಜಮದಗ್ನಿ ಋಷಿಗಳು ಹಸುವಿಗೆ ಹೇಳ್ತಾರೆ, ನಿನ್ನೆ ರಕ್ಷಣೆ ನೀನೇ ಮಾಡಿಕೊ ಅಂತ ತಿಳ್ಕೊಂಡಂತ ಹೇಳಿ. ಆಗ ಹಸು ತನ್ನ ಸಾಮರ್ಥ್ಯದಿಂದ ಕಾಮಧೇನು ವಿಶ್ವಾಮಿತ್ರನ ಸಕಲ ಸೈನ್ಯವನ್ನು ಓಡಿಸಿಬಿಡ್ತದೆ. ಮೇಲಿನ ಚಿತ್ರದಲ್ಲಿ ಹಸುವನ್ನು ಬಲಾತ್ಕಾರದಿಂದ ತೆಗೆದುಕೊಳ್ಳಬೇಕು ಅಂತ ತಿಳ್ಕೊಂಡಂತೇಳಿ ಹೊರಟಿದ್ದಾರೆ ವಿಶ್ವಾಮಿತ್ರ. ಆದರೆ ಕೆಳಗಿನ ಮಂತ್ರದಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ಸರ್ವಸ್ವವನ್ನು ಕೂಡ ಎಲ್ಲರೂ ಓಡಿಸಿ ವಿಶ್ವಾಮಿತ್ರನ್ನು ಕೂಡ ಓಡಿಸಿದೆ. ಈ ಪರಾಜಯದಿಂದ ವಿಶ್ವಾಮಿತ್ರರು ಕ್ಷತ್ರಿಯ ಬಲಂ, ಕ್ಷತ್ರಿಯ ಬಲಕ್ಕೆ ಧಿಕ್ಕಾರವಿರಲಿ, ಬ್ರಹ್ಮತೇಜೋ ಬಲಂ ಬಲಂ ಅಂತ ತಿಳ್ಕೊಂಡಂತ ಹೇಳಿ ಈ ರೀತಿಯಾಗಿ ಬ್ರಹ್ಮತೇಜಸ್ಸು ಬೇಕು ಅಂತ ತಪಸ್ಸು ಮಾಡ್ತಾರೆ. ಆದರೆ ವಿಘ್ನ ಮಧ್ಯದಲ್ಲಿ ಬರ್ತದೆ. ಎಷ್ಟೇ ವಿಘ್ನ ಬಂದರೂ ಕೂಡ ತಮ್ಮ ತಪಸ್ಸನ್ನು ಬಿಡೋದಿಲ್ಲ. ಅಪ್ಸರೆಯರು ನರ್ತನ ಮಾಡಿ ಅವರ ತಪಸ್ಸಿನಲ್ಲಿ ವಿಘ್ನ ಮಾಡಬೇಕು ಅಂತ ತಿಳ್ಕೊಂಡಂತ ಹೇಳಿ ಪ್ರಯತ್ನ ಮಾಡ್ತಾರೆ. ಇದರ ನಂತರ ವಿಶ್ವಾಮಿತ್ರರು 2-3 ಸಲ ಅಸಫಲರಾದರೂ ಕೂಡ ಕೊನೆಗೆ ಧ್ಯೇಯಸ್ಸದಾ ಸವಿತೃಮಂಡಲ ಮಧ್ಯವರ್ತಿ ಸೂರ್ಯಾಂತರ್ಗತ ನಾರಾಯಣನನ್ನು ದರ್ಶನ ಪಡಿತಾರೆ ಗಾಯತ್ರಿ ಮಂತ್ರದಿಂದ. ಈ ರೀತಿಯಾಗಿ ಗಾಯತ್ರಿ ಮಂತ್ರದಿಂದ ಸೂರ್ಯನಾರಾಯಣನ ಪ್ರತ್ಯಕ್ಷೀಕರಿಸಿಕೊಂಡು ಗಾಯತ್ರಿ ಮಂತ್ರವನ್ನು ಆ ಕಾಲದಲ್ಲಿ ವಿಶೇಷವಾದ ರೀತಿಯಲ್ಲಿ ಕಂಡು ನಮಗೆ ಕೊಟ್ಟಿರ್ತಕ್ಕಂಥ ವಿಶ್ವಸ್ಯ ಮಿತ್ರಂ, ಜಗತ್ತಿನ ಮಿತ್ರರಾಗಿರ್ತಕ್ಕಂಥವರು ವಿಶ್ವಾಮಿತ್ರರು. ಗಾಯತ್ರಿ ಮಂತ್ರದ ವಿಸ್ತೃತವಾದ ಭಾಷ್ಯವೇ ಶ್ರೀಮದ್ಭಾಗವತ. ಈ ಶ್ರೀಮದ್ಭಾಗವತವನ್ನು ವೇದವ್ಯಾಸ ದೇವರು ತಮ್ಮ ಪುತ್ರನಾಗಿರ್ತಕ್ಕಂಥ ಶುಕಾಚಾರ್ಯರಿಗೆ ಉಪದೇಶ ಮಾಡ್ತಾರೆ. ಶುಕಾಚಾರ್ಯರಿಗೆ ಉಪದೇಶ ಮಾಡಿರ್ತಕ್ಕಂಥ ಚಿತ್ರ ಈ ರೀತಿಯಾಗಿದೆ. ಅದೇ ಶುಕಾಚಾರ್ಯರು ಮುಂದೆ ಭಾಗವತವನ್ನು ಸೂತ ಸೌನಕರಿಗೆ ಉಪದೇಶ ಮಾಡ್ತಾರೆ. ಆ ಸಂದರ್ಭವನ್ನು ಈ ಚಿತ್ರದಲ್ಲಿ ಕಾಣಬಹುದು. ಇದರ ನಂತರ ಇರ್ತಕ್ಕಂತಹ ಮುಂದೆ ವಾಲ್ಮೀಕಿ ಋಷಿಗಳು ಬರ್ತಾರೆ. ವಾಲ್ಮೀಕಿ ಋಷಿಗಳು ವಿಚಾರ ಮಾಡ್ತಾರೆ. ಮೊದಲು ಬೇಡರಾಗಿ ನಂತರ ವಾಲ್ಮೀಕಿ ಋಷಿಗಳಾಗ್ತಾರೆ. ಆಗ ವಿಚಾರ ಮಾಡ್ತಾರೆ, ತ ಸ ವಿ ತು 24 ಅಕ್ಷರಗಳನ್ನು ಇಟ್ಟುಕೊಂಡು ತತ್ವದಿಂದ ಪ್ರಾರಂಭವಾದ 1000 ಶ್ಲೋಕ ಬರೀತಾರೆ. ಸದಿಂದ ಪ್ರಾರಂಭವಾಗುವ 1000 ಶ್ಲೋಕ ಬರೀತಾರೆ.
ಹೀಗೆ 24 ಅಕ್ಷರಗಳು 24,000 ಶ್ಲೋಕದ ರಾಮಾಯಣವನ್ನು ಬರೀತಾರೆ ಅಂತ ಅದ್ಭುತವಾಗಿರ್ತಕ್ಕಂಥ ಕ್ರಮದಲ್ಲಿ ಬರೀತಾರೆ. ವಾಲ್ಮೀಕಿ ಋಷಿಗಳು ರಾಮಾಯಣವನ್ನು ಬರೆದಿರ್ತಕ್ಕಂಥ ಕ್ರಮ, ಅದರ ಚಿತ್ರ ಈ ರೀತಿಯಾಗಿದೆ. ಇದರ ನಂತರ ಭಾಗಣ್ಣ ಅಂತಕೊಂಡಂತನ್ನ ವ್ಯಕ್ತಿ ಬಾಲ್ಯದಲ್ಲಿ ತಂದೆಯನ್ನು ಕಳೆದುಕೊಳ್ತಾರೆ. ತಾಯಿ ತಮ್ಮಂದರು ಹೇಗೋ ಭಿಕ್ಷೆ ಬೇಡಬೇಕಂತ ತಿರುಗಾಡ್ತಾ ಇರುವಾಗ ಬಹಳ ಅಪಮಾನವಾಗ್ತಾರೆ. ಕೊನೆಗೆ ಒಬ್ಬ ಗುರುಗಳಿಂದ ಗಾಯತ್ರಿ ಉಪದೇಶವನ್ನು ಪಡೆದು ಎಷ್ಟೇ ಜನರು ಪೀಡೆ ಕೊಟ್ಟರು ಕೂಡ ಹೋಗಿ ತಪಸ್ಸು ಕೂತ್ಕೊಳ್ಬೇಕು. ಹುಡುಗರು ತಮಾಷೆ ಮಾಡೋರು, ಏನು ನಾಟಕ ಮಾಡ್ತಾ ಇದ್ದಾನೆ, ಕೆಲವು ಕಲ್ಲು ಎಸೀತಾ ಇದ್ರು, ಮಣ್ಣು ಎಸೀತಾ ಇದ್ರು. ಕಾಯ್ದ ಎಣ್ಣೆಯನ್ನು ಅವ್ರ ಮೇಲೆ ಹಾಕಿದರು, ಅವ್ರಿಗೇನಾಗಲಿಲ್ಲ. ಹಾಕಿದಂಥವರಿಗೆ ಪೀಡಿತರಾದರು. ಗೋಪಾಲದಾಸರು ತಪಸ್ಸೆ ಕುಳಿತುಕೊಂಡಾಗ ವಿಘ್ನ ಮಾಡ್ತಕ್ಕಂಥ ಅನೇಕ ಜನರನ್ನು ನೀವು ಕಾಣ್ಬೋದು. ಆದರೂ ಅವರ ಏಕಾಗ್ರತೆಗೆ ಭಂಗ ಬರಲಿಲ್ಲ. ಒಂದು ದಿನ ಅವರು ಗಾಯತ್ರಿ ಮಂತ್ರದ ದ್ರಷ್ಟಾರರಾಗಿ ತಾವು ವಿಶೇಷವಾಗಿರ್ತಕ್ಕಂಥ ರೀತಿಯಲ್ಲಿ ವಿಜಯದಾಸರ ಶಿಷ್ಯರಾಗಿ ಗೋಪಾಲದಾಸರು ಅಂತ ತಿಳ್ಕೊಂಡಂತ ಹೇಳಿ ಅನ್ನುವ ರೀತಿಯಿಂದ ಅವರು ಅದ್ಭುತವಾದಂತಹ ಶ್ರೇಷ್ಠತೆಯನ್ನು ಪಡೆದಿದ್ದಾರೆ. ಇನ್ನೊಂದು ಸಂದರ್ಭ, ಇನ್ನೊಂದು ಕತೆ. ಒಂದು ಸಲ ಅಕ್ಬರ್ ಬೀರ್ಬಲ್ ತಿರುಗಾಡ್ತಾ ಗಂಗೆ ನದಿ ದಂಡೆಯ ಮೇಲೆ ತಿರುಗಾಡ್ತಾ ಇರ್ತಾರೆ. ಒಬ್ಬ ಬ್ರಾಹ್ಮಣ ಭಿಕ್ಷೆ ಬೇಡ್ತಾ ಇರ್ತಾರೆ. ಅಕ್ಬರ್ ತಮಾಷೆ ಮಾಡ್ತಾರೆ, ನೋಡಿ तुम्हारे बम्मन लोग भिक्षा मांगते काम नहीं करते ಅಂತ. ಆಗ ಬೀರ್ಬಲ್ ಏನು ಮಾತನಾಡೋದಿಲ್ಲ. ಆಮೇಲೆ ಸ್ವಲ್ಪ ದಿವಸ ಆದಮೇಲೆ ಅಕ್ಬರನ ಹೆಂಡತಿಗೆ ಬಹಳ ದೊಡ್ಡ ಪೀಡೆ ಆಗ್ತದೆ. ವೈದ್ಯರೆಲ್ಲ ಕೈ ಬಿಟ್ಬಿಡ್ತಾರೆ, ಸತ್ತು ಹೋಗ್ತಾಳೆ ಅಂಥೇಳಿ. ಆಗ ಅಕ್ಬರ್ ಬೀರ್ಬಲನಿಗೆ ಏನಪ್ಪ ಏನಾದರೂ ಉಪಾಯ ಮಾಡು ಅಂತಂದಾಗ ಅವನು ಹೇಳ್ತಾನೆ, ನಮ್ಮೊಬ್ಬ ಗುರುಗಳಿದ್ದಾರೆ, ಅವರನ್ನು ನಿಮ್ಮ ಜನಾನದಲ್ಲಿ ಅಂತಃಪುರದಲ್ಲಿ ಬಿಟ್ಟರೆ ಅವರು ರಾಣಿಯನ್ನು ಗುಣ ಮಾಡ್ತಾರೆ ಅಂತ. ಅಕ್ಬರ್ ಒಪ್ಕೊಳ್ತಾನೆ. ಭಿಕ್ಷೆ ಬೇಡುವ ಬಾಲಕನನ್ನು ನೋಡಿ ಅಕ್ಬರ್ ತಮಾಷೆ ಮಾಡಿದ ಚಿತ್ರ. ಆ ನಂತರ ಆವಾಗ ಆ ಅಕ್ಬರನ್ ತಮಾಷೆ ಮಾಡಿದ ನಂತರ ಮರುದಿವಸ ಬೀರ್ಬಲ್ ಆ ಬಾಲಕನನ್ನು ಹುಡುಕೊಂಡು ಹೋಗ್ತಾರೆ. ಹುಡುಕೊಂಡು ಹೋಗಿ ಅವನಿಗೆ ಹೇಳ್ತಾರೆ, ಒಂದು ಕೆಲಸ ಮಾಡು, ಭಿಕ್ಷೆ ಬೇಡೋದು ಬಿಟ್ಬಿಡು, ನಿನ್ನ ಶಿಕ್ಷಣ ಊಟದ ವ್ಯವಸ್ಥೆ ನಾನು ಮಾಡ್ತೇನೆ, ಆದರೆ ತಪ್ಪದೇ ದಿನಾಲು 1008 ಗಾಯತ್ರಿ ಜಪ ಮಾಡಬೇಕು, ಆಗಲಿ ಅಂತ ತಿಳ್ಕೊಂಡು ಅಂತ ಹೇಳಿ ಆ ಬಾಲಕ ಒಪ್ಪಿಕೊಂಡು ತಪ್ಪದೇ ಗಾಯತ್ರಿ ಜಪವನ್ನು ಮಾಡ್ತಾ ಇರ್ತಾನೆ. ಆ ಬಾಲಕನೇ ಬೀರ್ಬಲ್ ಹೇಳಿರ್ತಕ್ಕಂಥ ಸಿದ್ಧ ವ್ಯಕ್ತಿ. ಅವನೇ ಅತ್ಯಂತ ರೋಗದಿಂದ ಪೀಡಿತಳಾಗಿರ್ತಕ್ಕಂತಹ ಅಕ್ಬರನ ಹೆಂಡತಿಯನ್ನು ಮಂತ್ರದಿಂದ ಗುಣ ಮಾಡ್ತಾನೆ. ಈ ರೀತಿಯಾಗಿ ರೋಗದಿಂದ ಮುಕ್ತ ಮಾಡ್ತಕ್ಕಂಥ ಸಾಮರ್ಥ್ಯ ಆ ಭಿಕ್ಷೆ ಬೇಡೋ ಬಾಲಕನಿಗೆ ಬಂತೆ ಹೇಗೆ? ಗಾಯತ್ರಿ ಮಂತ್ರದಿಂದ. ಗಾಯತ್ರಿ ಮಂತ್ರದಿಂದ ಭಿಕ್ಷೆ ಬೇಡ್ತಕ್ಕಂಥ ಒಬ್ಬ ವ್ಯಕ್ತಿ ತಾನು ಅದ್ಭುತವಾಗಿರ್ತಕ್ಕಂಥ ರೀತಿಯಲ್ಲಿ ಜಗತ್ತಿನಲ್ಲಿ ಆಗ ಜಗತ್ತಿನ ಜನರಲ್ಲಿ ಮಹಾತ್ಮನಾಗ್ತಾನೆ. ನಮ್ಮ ಕಣ್ಣೆದುರಿಗಿರ್ತಕ್ಕಂಥ ಈ ಒಂದು ಗೋಪಾಲದಾಸರ ಕಥೆ, ಬೀರ್ಬಲ್ನಿಂದ ಉಪದಿಷ್ಟನಾದಂಥ ಬ್ರಾಹ್ಮಣನ ಕಥೆ ಈ ರೀತಿಯಾಗಿದ್ದರೆ, ವಿರಜಾನಂದರು ಹುಟ್ಟು ಕೊರಡರು. ಆದರೆ ಗಾಯತ್ರಿ ಮಂತ್ರ ಉಪದೇಶದಿಂದ ವೇದದ 6 ಅಂಗಗಳ ಮೇಲೆ ಅದ್ಭುತವಾದ ಭಾಷ್ಯ ಬರೀತಾರೆ ಹುಟ್ಟು ಕುರುಡ ವ್ಯಕ್ತಿ, ಇವರೇ ವಿರಜಾನಂದರು.
ಗಾಯತ್ರಿ ಮಹಿಮೆ ಇಷ್ಟಿದೆ. ಹುಟ್ಟುಕುರುಡನಾದಂಥ ವ್ಯಕ್ತಿ ಸಕಲ ವೇದಗಳನ್ನು ಮುಖೋದ್ಗತ ಹೇಳುವುದಲ್ಲದೆ ವೇದದ ಮೇಲೆ ಷಡಂಗಗಳ ಮೇಲೆ ವ್ಯಾಖ್ಯಾನ ಬರೀತಕ್ಕಂಥ ಸಾಮರ್ಥ್ಯ ಬಂತು. ಕಣ್ಣಿದ್ದ ನಾವು ತಿಳಿದುಕೊಳ್ಳೋದು ಕಷ್ಟ, ಕಣ್ಣಿಲ್ಲದ ಆ ವ್ಯಕ್ತಿ ಕೆಲಸವನ್ನು ಮಾಡಿದ್ದ. ಇನ್ನು ನಮ್ಮೆದುರಿಗೆ ಇವತ್ತಿನ ದಿವಸ ಅದ್ಭುತವಾಗಿರ್ತಕ್ಕಂಥ ರೀತಿಯಲ್ಲಿ ಗಾಯತ್ರಿ ಮಂತ್ರದ ಮಹಿಮೆಯನ್ನು ನಮಗೆ ತಮ್ಮ ಜೀವನ ತಿಳಿಸಿಕೊಟ್ಟಿರ್ತಕ್ಕಂಥವರು ಸತ್ಯಾತ್ಮ ತೀರ್ಥರು. 5ನೇ ವಯಸ್ಸಿನಲ್ಲಿ ಸತ್ಯಾತ್ಮ ತೀರ್ಥರು ಶ್ರೀ ಸತ್ಯಪ್ರಮೋದ ತೀರ್ಥರಿಂದ ಗಾಯತ್ರಿ ಮಂತ್ರವನ್ನು ಉಪದೇಶ ಪಡೀತಕ್ಕಂಥ ಚಿತ್ರ ಇಲ್ಲಿದೆ. ಈ ಗಾಯತ್ರಿ ಮಾಡಿದ ಪ್ರಭಾವದಿಂದಲೇ ತಮ್ಮ 24, 25ನೇ ವಯಸ್ಸಿನಲ್ಲಿಯೇ ಶ್ರೀ ಸತ್ಯಪ್ರಮೋದ ತೀರ್ಥರಿಂದ ಆಶ್ರಮವನ್ನು ಪಡೆದು ಅವರಿಂದ ಪ್ರಣವ ಮಂತ್ರದ ಉಪದೇಶವನ್ನು ಪಡೀತಾರೆ. 5 ವರ್ಷದ ಬಾಲಕ 19-20 ವರ್ಷದ ತನ್ನ ಗಾಯತ್ರಿ ಮಹಿಮೆಯಿಂದ ಹಂಸನಾಮಕ ಪರಮಾತ್ಮನ ಪೀಠದ ಮೇಲೆ ವಿಶೇಷವಾಗಿರ್ತಕ್ಕಂಥ ರೀತಿಯಲ್ಲಿ ಪೀಠವನ್ನು ಏರ್ತಕ್ಕಂಥ ಭಾಗ್ಯವನ್ನು ಪಡೀತಾನೆ. ಆ ಭಾಗ್ಯವನ್ನು ಪಡೆದು ಇವತ್ತು ಜಗತ್ತನ್ನು ಉದ್ಧರಿಸ್ತಕ್ಕಂತಹ ಅದ್ಭುತ ಮಹಾಮಹಿಮರು ಶ್ರೀ ಶ್ರೀ ಸತ್ಯಾತ್ಮ ತೀರ್ಥ ಶ್ರೀಪಾದಂಗಳು. ಗಾಯತ್ರಿಯ ಮಹಿಮೆಯಿಂದಲೇ ಸುಧಾದಿ ಸಕಲ ಗ್ರಂಥಗಳು, ವ್ಯಾಸತ್ರಯ ಗ್ರಂಥಗಳೆಲ್ಲವೂ ಮುಖೋದ್ಗತ. ಒಂದೊಂದು ಪದಕ್ಕೆ ನೂರಾರು ಅರ್ಥ ಹೇಳ್ತಕ್ಕಂತಹ ಅದ್ಭುತವಾದ ಸಾಮರ್ಥ್ಯ, ಅದ್ಭುತವಾದ ಪಾಂಡಿತ್ಯ. ಅಂದು ಅಲ್ಲ, ಇಂದಿಗೂ ಕೂಡ ಗಾಯತ್ರಿ ಮಂತ್ರದಿಂದ ವಿಶೇಷವಾಗಿರ್ತಕ್ಕಂತಹ ವೈಶಿಷ್ಟ್ಯವನ್ನು ಪಡೆದಿರತಕ್ಕಂಥ ವ್ಯಕ್ತಿಗಳು ನಮ್ಮ ಎದುರಿಗಿರುವಾಗ ನಾವು ಗಾಯತ್ರಿ ಮಂತ್ರವನ್ನು ಬಿಟ್ಟು ತಿರುಗತಕ್ಕಂಥ ಮೂರ್ಖರು, ನಮಗಿಂತ ಮೂರ್ಖರು, ದೌರ್ಭಾಗ್ಯರು, ಭಾಗ್ಯಹೀನರು ಮತ್ತು ಯಾರೂ ಇಲ್ಲ. ನೌಕರಿ ಬೇಕು ಅಂತ ಅವ್ರಿಗೆ ಕೇಳ್ತೀವಿ, ಇವ್ರಿಗೆ ಕೇಳ್ತೀವಿ, ಆ ಕಂಪ್ನಿ ಈ ಕಂಪನಿ 8, 10, 12, 14 ತಾಸು ದುಡಿದು ಸ್ವಲ್ಪ ದುಡ್ಡು ಗಳಿಸಿ ಅಯ್ಯೋ ಸುಖ ಇಲ್ಲ, ಏನೂ ಇಲ್ಲ, ಮತ್ತಿಲ್ಲ, ಸಾಲ ತೀರಿಸ್ಕೊಳ್ತಾನೆ, ಒಂದು ದಿವಸ ಹೊರಟೋಗ್ಬಿಡ್ತಾರೆ. ಅಂಥವರಿಗೆ ಗಾಯತ್ರಿ ಮಂತ್ರ ಹೇಳ್ತದೆ, ನನ್ನನ್ನು ಆಶ್ರಯಿಸಿ, ನನ್ನನ್ನು ಜಪ ಮಾಡಿ, ಮಂತ್ರ ಪ್ರತಿಪಾದನಾದ ಶ್ರೀಹರಿ ನಿಮ್ಮ ಸಕಲ ಯೋಗಕ್ಷೇಮವನ್ನು ನೋಡಿಕೊಳ್ತಾನೆ. ಸಂಕ್ಷಿಪ್ತವಾಗಿ 2 ದಿನಗಳಲ್ಲಿ ನಾವು ಗಾಯತ್ರಿ ಮಹಿಮೆಯನ್ನು ತಿಳಿದುಕೊಳ್ಳೋದಕ್ಕೋಸ್ಕರ ಪ್ರಯತ್ನಿಸಿದ್ದೇವೆ. ಗಾಯತ್ರಿಯ ಅದ್ಭುತವಾಗಿರ್ತಕ್ಕಂಥ ವಿಧಾನವನ್ನು ತಿಳಿದುಕೊಳ್ಳಲಿಕ್ಕೆ ಪ್ರಯತ್ನಿಸಿದ್ದೇವೆ. ಈ 2 ದಿನಗಳಲ್ಲಿ ನಾನು ಹೇಳಿದ ಗಾಯತ್ರಿ ಮಂತ್ರದ ಏನು ವಿಧಾನ, ಈಗ ತೋರಿಸಿದ ಚಿತ್ರಗಳು, ಇವುಗಳಿಂದ ಸಹಿತವಾಗಿರ್ತಕ್ಕಂಥ ಒಂದು ಪುಸ್ತಕ ಸುಮಾರು 7 ವರ್ಷಗಳ ಹಿಂದೆ ನನ್ನ ಮಗಳ ಮಗ ಅವನ ಉಪನಯನದ ವೇಳೆಯಲ್ಲಿ ಪುಸ್ತಕ ಬರೆಯಿರಿ, ನಾವು ಅದರ ಸಂಪೂರ್ಣ ಪ್ರಿಂಟ್ ಮಾಡುವ ಖರ್ಚು ಕೊಡ್ತೇನೆ ಅಂತ ತಿಳ್ಕೊಂಡಂತ ಹೇಳಿದ್ದರಿಂದಾಗಿ ಈ ಗ್ರಂಥವನ್ನು ರಚನೆ ಮಾಡಿದಾಗ ಪುತ್ತಿಗೆ ಮಠದ ಶ್ರೀಪಾದಂಗಳವರು ಇದನ್ನು ಪ್ರಿಂಟ್ ಮಾಡುವಕ್ಕೋಸ್ಕರ ಸಂಪೂರ್ಣ ಅನುದಾನವನ್ನು ಕೊಟ್ಟು ಒಂದು ಪುಸ್ತಕ ಪ್ರಿಂಟ್ ಆಗಿದೆ. ಆ ಪುಸ್ತಕದ ಹೆಸರು ಪ್ರಚೋದಯಾತ್ ಅಂತೇಳಿ. ಮೊದಲೇ ಭಾಗದಲ್ಲಿ ಕನ್ನಡದಲ್ಲಿ ವಿವರಣೆ ಇದೆ, ಮಧ್ಯದಲ್ಲಿ ನಾನು ತೋರಿಸಿದ ಚಿತ್ರಗಳಿವೆ, ಆನಂತರ ಕೊನೆಯಲ್ಲಿ ಇಂಗ್ಲೀಷ್ನಲ್ಲಿ ಅದರ ವಿವರಣೆ ಕೂಡ ಇದೆ. ಇಂಥ ಪುಸ್ತಕ ನಮ್ಮ ವಿದ್ಯಾಪೀಠದಲ್ಲಿ ಉಪಲಬ್ಧ ಇದೆ. 25 ರೂಪಾಯಿಗಳು ಉಪಲಬ್ಧ ಇದೆ. ಬೇಕಾದವರು ಇದನ್ನು ತಮ್ಮ ವಿಳಾಸವನ್ನು ಕಳಿಸಿಕೊಟ್ಟು ಪಡೆಯಬಹುದು.
ಇಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಗಾಯತ್ರಿ ಮಹಿಮೆ, ಗಾಯತ್ರಿಯ ವೈಶಿಷ್ಟ್ಯ ನಮ್ಮ ಜೀವನದಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯತೆ ಇದೆ. ಇಂಥ ಗಾಯತ್ರಿ ಮಹಿಮೆಯನ್ನು ತಿಳಿದುಕೊಂಡು ಗಾಯತ್ರಿ ಉಪದೇಶವನ್ನು ಪಡೆದು ನಾವು ನಮ್ಮ ಜೀವನದಲ್ಲಿ ಸಫಲತೆಯನ್ನು ಹೊಂದೋಣ. ಇತಿ ಅದ್ಯ ಕಥಾ ಪ್ರಸಕ್ತಿ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಅಚ್ಯುತಾನಂತ ಗೋವಿಂದ ಪ್ರಣತಾಮಾರ್ತಿನಾಶನ ರೋಗಾನ್ಮೇ ನಾಶಯ ಶೇಷಾನ್ ಆಶು ಧನ್ವಂತರೇ ಹರೇ. ಅಚ್ಯುತಾನಂತ ಗೋವಿಂದ ಸ್ಮೃತಿ ಮಾತ್ರಾರ್ತಿನಾಶನ ರೋಗಾನ್ಮೇ ನಾಶಯ ಶೇಷಾನ್ ಆಶು ಧನ್ವಂತರೇ ಹರೇ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ. ಅಕ್ಷರೋ ಯೋಜರ ಸರ್ವದೇವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾಜಾಧಿಕಂ. ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲಾಖಂಡಮಂಡಲ. ಪುಸ್ತಕದ ಬೆಲೆ 25 ರೂಪಾಯಿ. ಸಾದಾ ಪೋಸ್ಟ್ನಿಂದ ಕಳಿಸ್ತಿದ್ದರೆ ಆ ಖರ್ಚನ್ನು ನಾವೇ ವಹಿಸ್ತೇವೆ. ರಿಜಿಸ್ಟರ್ ಪೋಸ್ಟ್ನಿಂದ ಬೇಕು ಅಂತ ತಿಳ್ಕೊಂಡಂತಂದರೆ ರಿಜಿಸ್ಟರ್ ಪೋಸ್ಟಿಗೆ ಖರ್ಚು ಬರ್ತದೆ. 25 ಪ್ಲಸ್ ಆ ಭಾಗವನ್ನು ನೀವು ವಹಿಸಿದರೆ ನಿಮಗೆ ಈ ಪುಸ್ತಕ ತಪ್ಪದೇ ಸಿಗ್ತದೆ. ಶ್ರೀಕೃಷ್ಣ ಅರ್ಪಣ.